ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಂಖ್ಯಾಶಾಸ್ತ್ರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಈ ಸಂಖ್ಯಾಶಾಸ್ತ್ರ ಅಂದರೆ ಏನು? ಇತ್ತೀಚಿನ ದಿನಗಳಲ್ಲಿ ಈ ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ಫೇಮಸ್ ಆಗ್ತಾ ಇದೆ. ಸೊ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಜ್ಯೋತಿಷ್ಯವನ್ನು ಅಥವಾ ಭವಿಷ್ಯವನ್ನು ತಿಳ್ಕೊಳ್ತಾ ಇದ್ದಾರೆ ಜನರು. ಹಾಗಿದ್ರೆ ಈ ಸಂಖ್ಯಾಶಾಸ್ತ್ರಕ್ಕೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಏನು ಒಂದು ಸಂಬಂಧವಿದೆ, ಅಥವಾ ಸಂಖ್ಯಾಶಾಸ್ತ್ರಕ್ಕೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಏನು ಒಂದು ವ್ಯತ್ಯಾಸವಿದೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀಡ್ತೀವಿ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆಗಳನ್ನು ಮಾಡ್ಬೋದು. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಿಕ್ಕೆ ಅವಕಾಶವಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ, ಡೌಟ್ ಇದೆ ಅನ್ನುವಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿರುತ್ತೆ. ಸೊ 1 ರಿಂದ 249 ಸಂಖ್ಯೆ ಒಳಗಾಗಿ ಒಂದು ಸಂಖ್ಯೆಯನ್ನು ನೀವು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ. ಇನ್ನು ನಾವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ಕೊಳ್ಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂದರೆ ನೀವೇನು ಮಾಡಬೇಕು? ಸೊ ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. 106ನೇ ಬ್ಯಾಚ್ನ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ನೀವು ಜ್ಯೋತಿಷ್ಯ ತರಗತಿಗಳನ್ನು ಕಲಿತ್ಕೊಳ್ಬೋದು. ನಿಮ್ಮ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡ್ಕೊಳ್ಬೋದು. ಇಡೀ ಕುಟುಂಬವೇ ಕೂತು ಜ್ಯೋತಿಷ್ಯವನ್ನು ಕಲೀಲಿಕ್ಕೆ ಅವಕಾಶವಿರುತ್ತೆ ಅಂತ ಹೇಳ್ತಾ, ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿರುತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ಇವತ್ತಿನ ದಿನ ವಿಶೇಷತೆಯಲ್ಲಿ ಸಂಖ್ಯಾಶಾಸ್ತ್ರದ ಕುರಿತಾಗಿ ತಿಳ್ಕೊಳ್ತಾ ಇದ್ದೀವಿ. ಹಾಗಿದ್ರೆ ಈ ಸಂಖ್ಯಾಶಾಸ್ತ್ರ ಅಂದರೆ ಏನು ಅಂತ ಗುರೂಜಿಯವರು ಮೊದಲನೇದಾಗಿ ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಸಂಖ್ಯಾಶಾಸ್ತ್ರ ಅಂದರೆ ಏನು ತಿಳಿಸ್ಕೊಡಿ. ಸಂಖ್ಯಾಶಾಸ್ತ್ರ, ಸಂಖ್ಯೆ ಅಂದರೆ ನಂಬರ್ಸಲ್ಲಿ ಈ ನ್ಯೂಮರಾಲಜಿ ಅಂತ ಕರೀತಾರಲ್ಲ, ಆ ಒಂದು ಸಬ್ಜೆಕ್ಟ್ ತಿಳ್ಕೊಳ್ತಕ್ಕಂಥದ್ದು. ನ್ಯೂಮರಾಲಜಿ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಭಾರತದಿಂದ ಉದ್ಭವ ಆಗಿಲ್ಲ. ಸಂಖ್ಯಾಶಾಸ್ತ್ರ ಹಾಗೆ ಹೀಗೆ ಅಂತ ಕೆಲವೆಲ್ಲ ವಿಚಾರ ಹೇಳ್ತಾರಲ್ಲ, ನಾವು ಸಂಖ್ಯಾಶಾಸ್ತ್ರದವರು ಅಂತ. ನಾನು 2, 7, 11 ಅಂತ ಇಲ್ಲೆಲ್ಲ ಹೇಳ್ತಾ ಇದ್ದೆ. ನಾನು ಅಷ್ಟರ ಸಂಖ್ಯಾಶಾಸ್ತ್ರ ಅಂತ ಹೇಳ್ತಾ ಇದ್ದಾರೆ. ಸಂಖ್ಯಾಶಾಸ್ತ್ರ 1 ರಿಂದ 9 ಸಂಖ್ಯೆಗಳು. ಹಾಗೆ ಇದು ಬಂದಿರತಕ್ಕಂಥದ್ದು ವೆಸ್ಟಿಂದ, ಪಾಶ್ಚಾತ್ಯ ದೇಶಗಳಿಂದ ಬಂದಿರೋದು ನ್ಯೂಮರಾಲಜಿ. ನಮ್ಮಂಥ ಒಂದು ಜ್ಯೋತಿಷ್ಯದಲ್ಲಿ ಅಗಾಧವಾಗಿರ್ತಕ್ಕಂಥ ಜ್ಞಾನ ಇಟ್ಕೊಂಡು ಬಂದಿರತಕ್ಕಂಥದ್ದಲ್ಲ ಸಂಖ್ಯಾಶಾಸ್ತ್ರ. ಸಾಮಾನ್ಯವಾಗಿ ಸ್ವಲ್ಪ ಮಗು ಹುಟ್ಟಿದಾಗ ಈಗಿನ ಟ್ರೆಂಡ್ ಅದು. ಯಾರ್ಯಾರಿಗೆ ಪಾಪ ಹುಟ್ಟಿತೋ ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ಅಕ್ಷರಕ್ಕಿಂತ ಹೆಚ್ಚಾಗಿ ಸಂಖ್ಯಾಶಾಸ್ತ್ರದ ಹತ್ರ ಓಡೋಗ್ತಾರೆ. ಅದೇನೋ ಒಳ್ಳೆ ನೇಮ್ ಇಡಬೇಕು ಅಂತ. ಫ್ಯಾಕ್ಟ್ ಏನು ಅಂತಂದರೆ, ಮೊದಲಾಗಿ ಜ್ಯೋತಿಷ್ಯನ ಚೆಕ್ ಮಾಡಿಸಿ, ಜಾತಕನ ಚೆಕ್ ಮಾಡಿಸಿ ಕರೆಕ್ಟಾಗಿ, ಮುಂದೆ ಭವಿಷ್ಯದಲ್ಲಿ ಉಜ್ವಲ ಇದೆಯೋ ಇಲ್ವೋ ಅಂತ. ಹೆಸರಿಟ್ಟಿದ ತಕ್ಷಣವೇ ಅವನಿಗೆ ಸ್ಟಾರ್ ಬರುತ್ತೆ ಅಂತಕ್ಕಂಥದ್ದು ಮೂಢನಂಬಿಕೆ. ತುಂಬ ಜನ ಹೇಳ್ತಾ ಇರ್ತಾರೆ ಮೂಢನಂಬಿಕೆ ಅಂತ. ಆ ಮೂಢನಂಬಿಕೆ ವಿಚಾರದಲ್ಲಿ ಸಂಖ್ಯಾಶಾಸ್ತ್ರನೂ ಒಂದು. ಸಾಮಾನ್ಯವಾಗಿ ಇರೋದೇ 9 ನಂಬರ್ಗಳು. ಆ 9 ನಂಬರಲ್ಲಿ ವಿಶೇಷವಾಗಿ 3 ಟೈಮ್ ರಿಪೀಟ್ ಆಗುತ್ತೆ. 1 ಅನ್ನೋದು 1, 10, 19. ಇನ್ನೊಂದು ನಂಬರ್ ಇದೆ 28, 4 ಸತಿ ರಿಪೀಟ್ ಆಯಿತು ತಿಂಗಳಲ್ಲಿ. 2 ಅಲ್ಲಿ ಹುಟ್ಟಿದವರು 2, 11, 20, 29, 4 ಸತಿ ರಿಪೀಟ್ ಆಯಿತು. 3ನೇ ತಾರೀಕು ಹುಟ್ಟಿರೋರು 3, 12, 21, 3 ಸತಿ ಬಂತು. ಮತ್ತು 30ನೇ ತಾರೀಕು ಬಂತು, 4 ಸತಿ ಬಂತು.
ಸೊ ಒಂದೇ ಸೀರೀಸಲ್ಲಿ 4 ಜನ ಇದ್ದಾರೆ, ಲೆಕ್ಕ ಹಾಕ್ಕೊಳ್ಳಿ. ತಿಂಗಳಲ್ಲಿ ಡಿವೈಡ್ ಮಾಡಿದ್ರೆ 3 ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ. 9 2 18, 18 ಇನ್ನೊಂದು ಸತಿ ಡಬಲ್ ಇದು 3 ಟೈಮ್ಸ್ ಮಾಡಿದ್ರೆ 27. ಅಂದರೆ ಸಾಮಾನ್ಯವಾಗಿ ಭಾರತದಲ್ಲಿ 3 ಗುಂಪುಗಳಿದ್ದಾವೆ. ಸಾಮಾನ್ಯವಾಗಿ 3 ಗುಂಪುಗಳು. 1 ರಿಂದ 9 ಹುಟ್ಟಿರೋರು, 10 ರಿಂದ 18 ಹುಟ್ಟಿರೋರು, 19 ರಿಂದ 27 ಹುಟ್ಟಿರೋರು, 28, 29, 30, 31 ಮತ್ತೆ ಮೇಲೆ ಫಸ್ಟ್ 4ಗೆ ಆ್ಯಡ್ ಆಗುತ್ತೆ. ಅಲ್ಲಿ 4 ಬರುತ್ತೆ ಅವಾಗ. ಇನ್ನು ಮಿಕ್ಕಿದವ್ರಿಗೆಲ್ಲ 3 ಸೆಟ್ಟು. ಭಾರತವನ್ನು 3 ಭಾಗ ಮಾಡಿ ಇದು ಸಂಖ್ಯಾಶಾಸ್ತ್ರ ಹೇಳಿ ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಹಿಂಗೆ ಇದೆ ಅಂತ ಹೇಳಿದ್ರೆ ಈಸಿ ಆಗೋಯ್ತು. ಅರ್ಧಕ್ಕರ್ಧ ಜನ ನ್ಯೂಮರಾಲಜಿ ನಂಬಿಡ್ತಾರೆ. 5ರಲ್ಲಿ ಹುಟ್ಟಿರೋದು ಹಿಂಗೆ, 6ರಲ್ಲಿ ಹುಟ್ಟಿರೋರು ಹಿಂಗೆ. ಅದಕ್ಕೆ ಎಷ್ಟೋ ಜನ ಈ ಸಂಖ್ಯೆಗಳ ಮೇಲೆ ಹೇಳಿ ಫೇಮಸ್ ಆಗಿರೋರೇ ಜಾಸ್ತಿ. ಜ್ಯೋತಿಷ್ಯಕ್ಕಿಂತ ಬೇಗ ನ್ಯೂಮರಾಲಜಿ ಕ್ಯಾಚ್ ಆಗುತ್ತೆ ಜನಗಳಿಗೆ, ಫೇಮಸ್ ಆಗಿಬಿಡ್ತಾರೆ. ಮೋಸ ಹೋಗೋದು ಅದರಲ್ಲೇ ಜಾಸ್ತಿ. ಅದರಲ್ಲೇ ಹೇಳ್ತಾರಲ್ಲ 3ಕ್ಕೆ 6 ಆಗಲ್ಲ, 6ಕ್ಕೆ 9 ಆಗಲ್ಲ ಅಂತ. ಅದು ಏನಾಗಲ್ವೋ ಸ್ವಲ್ಪ ಎಲ್ಲ ತಲೆಕೆಟ್ಟಿದ್ದಾರೆ ಎಲ್ಲ. ಈ ಸಂಖ್ಯಾಶಾಸ್ತ್ರದವರು ಕೂಡ ತಲೆಕೆಟ್ಟಿದೆ. ಹಾಗೆ ಸಾಮಾನ್ಯ ಜನರಿಗೂ ಓಕೆ, ಅಪ್ಪ 3ನೇ ತಾರೀಕಲ್ಲಿ ಹುಟ್ಟೋರೆ, ಮಗ 6ನೇ ತಾರೀಕು, ಅಪ್ಪ ಮಗನಿಗೆ ಆಗಲ್ಲ ಅಂತ. ಏನು ಕಾನ್ಸೆಪ್ಟು. ಎಷ್ಟೋ ಜನ ಅಪ್ಪ ಮಕ್ಕಳು ಆಗದೇ ಇರೋರು ಒಳ್ಳೊಳ್ಳೆ ನಂಬರ್ಸಲ್ಲೇ ಇರೋರು ಇದ್ದಾರೆ, ಭಾಳ ಚೆನ್ನಾಗಿ ಒಳ್ಳೆ ನಂಬರ್ಸಲ್ಲಿರೋರೇ ಇದ್ದಾರೆ. ಸೊ ಸಂಖ್ಯಾಶಾಸ್ತ್ರನ ಯಾವ ರೀತಿ ತೊಗೊಳ್ಬೇಕು, ಎಷ್ಟರ ಮಟ್ಟಿಗೆ ತೊಗೊಳ್ಬೇಕು, ಅದ್ರಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅಂತ ಆಮೇಲೆ ಮಾತಾಡೋಣ. ಓಕೆ ಗುರುಗಳೇ, ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಫ್ರೆಂಡ್ ಅವ್ರ ಮಗುದು. ಓಕೆ, ಹುಟ್ಟಿದ ದಿನಾಂಕ ಸಮಯ ಇದೆಯಾ? 20ನೇ ತಾರೀಕು ಜೂನ್ 2020. 20 ಜೂನ್ 2020. ಓಕೆ, ಸಮಯ 3:46 ಮಧ್ಯಾಹ್ನ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಫಿಲಿಪೈನ್ಸ್, ಮನಿಲಾ, ಫಿಲಿಪೈನ್ಸ್. ಫಿಲಿಪೈನ್ಸಲ್ಲಿ ಹುಟ್ಟಿರೋದು. 3:46 ಮಧ್ಯಾಹ್ನ ಅಲ್ವಾ? ಹೌದು. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮಗುಗಿನ್ನು 1 ನಿಮಿಷ ಹೇಳಿ ಹೇಳಿ ಗುರುಗಳು. ಡೇಟ್ ಕರೆಕ್ಟಾಗಿ ಇನ್ನೊಂದು ಸತಿ ಹೇಳ್ಬಿಡಿ, ನಾನು ಹಾಕ್ಕೊಳ್ತೀನಿ. 26/20 2020 ಕರೆಕ್ಟ್ ಇದೆಯಾ? ಹೌದು ಸರ್. ಮಧ್ಯಾಹ್ನ 3:46. 46. ಹುಟ್ಟಿದ ಊರು ಯಾವುದು? ಫಿಲಿಪೈನ್ಸ್. ಓಕೆ, ಇಲ್ಲಿ ನಾವು ಫಸ್ಟ್ ಇಲ್ಲಿಗೆ ಚೇಂಜ್ ಮಾಡಬೇಕು, ದೇಶನೇ ಚೇಂಜ್ ಮಾಡಬೇಕು. ಫಿಲಿಪೈನ್ಸ್. ಆ ಫಿಲಿಪೈನ್ಸ್ ಚೇಂಜ್ ಮಾಡಿ ಆಮೇಲೆ ಮನಿಲಾನಾ? ಮನಿಲಾ ಮೆಟ್ರೋ ಮನಿಲಾ. ಕರೆಕ್ಟ್ ಸರ್. ಓಕೆ, 20/6/2020 3:46 ಕೊಟ್ಟಿದ್ದಾರೆ. ಅಲ್ಲಿರೋ 3:46, ಭಾರತದಲ್ಲಿ 3:46 ಅಲ್ಲ ಅನಿಸುತ್ತೆ, ಅಲ್ಲಿರೋ 3:46 ಮಧ್ಯಾಹ್ನ. ವೃಷಭ ರಾಶಿಯಲ್ಲಿ ಹುಟ್ಟಿದ್ದಾರೆ, ಮೃಗಶಿರ ನಕ್ಷತ್ರ 1ನೇ ಪಾದ. ಕರೆಕ್ಟ್ ಸರ್. ಮಂಗಳ ದಶದಲ್ಲಿ ಹುಟ್ಟಿದ್ದಾರೆ, ಮಂಗಳ ದಶ ಪ್ರಾರಂಭದಲ್ಲಿ ಹುಟ್ಟಿದ್ದಾರೆ. ಹಾಗೆ 2020 ಅಂತಂದರೆ ಆ ಟೈಮಲ್ಲಿ ಮಂಗಳ, 2020 ಅಂತಂದರೆ ರಾಹು ಭುಕ್ತಿ ಜೂನಲ್ಲಿ ಅಂತಂದರೆ ಮಂಗಳ ರಾಹು ಅಂತರದಲ್ಲಿ ಹುಟ್ಟಿದ್ದಾರೆ. ಮಂಗಳ ಈಗಲೂ ನಡೀತಾ ಇದೆ. ಯಾವಾಗ ಇಲ್ಲಿ 3ನೇ ಮನೆ ಅಂತ ಬರುತ್ತೋ, 3rd ಹೌಸ್ ಇದೆ ಹೌಸ್ ಆಫ್ ಸ್ಪೀಚ್, ಮಾತು ಸ್ಲೋ, ಆಟಿಸಮ್ ಅಂತ ಕರಿತೀವಿ 3ನೇ ಮನೆ ಬಂದರೆ. ಏನು ಪ್ರಶ್ನೆ ಅವ್ರದ್ದಿತ್ತು? ಮಾತು ಬರ್ತಾ ಇಲ್ಲ ಗುರುಜಿ, 4 ವರ್ಷ ಆಯ್ತು. ಅಗ್ರೆಸಿವ್ ಬಿಹೇವಿಯರ್ ಏನಾರು ಇದೆಯಾ ಅಥವಾ ಡಲ್ ಬಿಹೇವಿಯರ್ ಇದೆಯಾ? ಎರಡರಲ್ಲಿ ಅಗ್ರೆಸಿವ್ ಇದೆ. ಆಟಿಸಮ್ಗೆ ಮತ್ತು ಮಾತಿಗೆ ಹೀಲಿ ಅನ್ನೋ ಡಿವೈಸ್ ಇದೆ ವರ್ಲ್ಡಲ್ಲಿ, ಅದೊಂದೇ ಕ್ಯೂರು. ಇಲ್ಲ ಅಂದರೆ ಸ್ಪೆಷಲ್ ಸ್ಕೂಲ್ಗೆ ಹೋಗ್ಬೇಕಾಗತ್ತೆ. ನಾವು ಹಂಗೆ ಹೇಳ್ಕೊಡ್ತೀವಿ ಹಿಂಗೆ ಹೇಳ್ಕೊಡ್ತೀವಿ ಅಂತೇಳಿ ಯಾರು ಏನು ಹೇಳ್ಕೊಟ್ರು ಕೂಡ ಸ್ಪೆಷಲ್ ಸ್ಕೂಲಲ್ಲಿ ಸಕ್ಸಸ್ ರೇಟು ಜಸ್ಟ್ 10%. ಹೀಲಿ ಅನ್ನೋ ಡಿವೈಸ್ ಇದೆ, ನಮ್ಮ ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡಿ. ಇಟ್ ಈಸ್ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್. ಅದೊಂದರಲ್ಲೇ 10ನಲ್ಲಿ 70% ಇದು ರಿಸಲ್ಟ್ ಬಂದಿರತಕ್ಕಂಥದ್ದು. ಅದು ಬೇಗ ಬಂದಷ್ಟು ಒಳ್ಳೆಯದು. 2 ಇಯರ್ಸ್ 3 ಇಯರ್ಸಲ್ಲೇ ಮಾಡೋದು. ಅದು ಫ್ರೀಕ್ವೆನ್ಸಿ ಮೇಲೆ ವರ್ಕ್ ಆಗುತ್ತೆ. ಐನ್ಸ್ಟೈನ್ ಹೇಳಿರ್ತಕ್ಕಂಥ ಫ್ರೀಕ್ವೆನ್ಸೀಸಲ್ಲಿ ಹೆಂಗೆ ಥೆರಪಿ ಬರುತ್ತೋ ಫ್ರೀಕ್ವೆನ್ಸೀಸ್ ಮೇಲೆ ಆ ಡಿವೈಸ್ ವರ್ಕ್ ಆಗುತ್ತೆ. ಕಾಸ್ಮಿಕಲ್ಲಿರ್ತಕ್ಕಂಥ ಫ್ರೀಕ್ವೆನ್ಸೀಸ್ ಎಳೆದು ಬಿಡುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ಕು, ಆ ಮ್ಯಾಜಿಕ್, ಈ ಮ್ಯಾಜಿಕ್ ಎಲ್ಲ ಹೋಗೋಕ್ಕೆ ಅದೊಂದು. ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನಿದ್ದೆ ಬರೆದವ್ರಿಗೆ ನಿದ್ದೆ ಬರ್ಸುತ್ತದು ಆ ಡಿವೈಸು. ಎಷ್ಟೋ ಕಾಯಿಲೆಗಳನ್ನು
ಹಂಗೆ ನಿಯಂತ್ರಣ ಮಾಡಿ ವಾಪಸ್ ರಿವರ್ಸ್ ತೆಗ್ತಕ್ಕಂಥ ಶಕ್ತಿ ಇದೆ. 800 ಡಿವೈಸಸ್ಗೆ ಅದು ಮಾಡ್ತಾಯಿದ್ದೀವಿ. ಅದನ್ನು ನಾವು ಮುಂದೆ ಸೆಟಪ್ ಮಾಡ್ತೀವಿ. 3rd ಹೌಸ್ ಇಸ್ ದಿ ಹೌಸ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರೆನ್ಸ್. ಹಾಗೆ ಅವ್ರಿಗೆ ಪಾಸಿಟಿವ್ ಕೊಡಬೇಕು ಅಂತಂದರೆ 4th ಹೌಸ್ ಬರುತ್ತೆ ನೆಕ್ಸ್ಟ್ 27 ಆದಮೇಲೆ. ಇರೋದ್ರಲ್ಲಿ ಸ್ವಲ್ಪ ಲರ್ನಿಂಗು ಇನ್ಕ್ರೀಸ್ ಆಗುತ್ತೆ, ಬಟ್ ಆದರೆ 8ನೇ ಮನೆ ಸಮಸ್ಯೆ ಇರುತ್ತೆ. ದಾನ ಸಜೆಸ್ಟ್ ಮಾಡ್ತೀನಿ. ಅರಿಶಿಣವನ್ನು ಅವ್ರ ಹೆಸರಲ್ಲಿ ದಾನ ಮಾಡಿ. ಹಾಗೆ 2ನೇ ಮನೆಗೆ ಬೇಕಾಗಿರ್ತಕ್ಕಂಥ ಒಂದು ಮಾತಿನ ಒಂದು ಮನೆ, 2ನೇ ಮನೆ ಕೇತು 9 ಮುಖದ ರುದ್ರಾಕ್ಷಿ ಹಾಕಿ. ಆಟಿಸಮ್ ಇದು. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ವೀಕ್ಷಕರೇ, ನಾವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಸುವರ್ಣ ಅವಕಾಶವಿದೆ. 105ನೇ ಬ್ಯಾಚ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಈಗ 106ನೇ ಬ್ಯಾಚ್ಗೆ ಕಾಲಿಟ್ಟಿದ್ದಾರೆ ಗುರುಗಳು. ಸೊ ಮಾರ್ಚ್ 15ನೇ ತಾರೀಕಿಂದ ಕೇವಲ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. 15 ದಿನಗಳ ಒಳಗಾಗಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಳಿಕ್ಕೆ ಅವಕಾಶವಿದೆ. ಇಡೀ ಮನೆ ಮಂದಿ ಕೂತು ಜ್ಯೋತಿಷ್ಯ ಶಾಸ್ತ್ರವನ್ನು ಆನ್ಲೈನ್ ಮುಖಾಂತರವಾಗಿ ಕಲ್ತ್ಕೊಳ್ಳೋಕ್ಕೆ ಅವಕಾಶವಿರುತ್ತೆ. ಸೊ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಸರ್, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳ್ಬೇಕು ಮ್ಯಾಮ್. ಓಕೆ, ಹುಟ್ಟಿದ ದಿನಾಂಕ ಸಮಯ ಹೇಳಿಮ್ಮ. 28 11ನೇ ತಿಂಗಳು 1997. ಓಕೆ, 92 7 97. ಓಕೆ, ಟೈಮಿಂಗ್ಸ್ ಹೇಳಿ. ಮಧ್ಯಾಹ್ನ 1:10. ಮಧ್ಯಾಹ್ನ 1:00. ಯಾವ ಊರಲ್ಲಿ ಹುಟ್ಟಿರೋದು? ಮಂಡ್ಯ ಜಿಲ್ಲೆ. ಓಕೆ, ಏನು ಯಾವುದ್ರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳಿಗೆ ಪಾಪು ಮದುವೆಗೆ 1 ವರ್ಷ ಆಗೈತೆ. ಪಾಪು ಯಾವಾಗ ಆಯ್ತು ನನಗೆ ಮಗು ಆಗಿಲ್ಲ, ಯಾವಾಗ ಆಗುತ್ತೆ? ಓಕೆ ಗುರುಗಳೇ, ನಿಮಗಿನ ಹೆಚ್ಚಾಗಿ ನಿಮ್ಮ ಅಕ್ಕಪಕ್ಕದವ್ರು ಕೇಳ್ತಾ ಇದ್ದಾರಾ? ಹೌದು ಸರ್. ನಿಮಗಲ್ಲ, ಪಕ್ಕದ ಮನೆಯವ್ರಿಗೆ ಬೇಕದು ಇಂಪಾರ್ಟೆಂಟು. ಊರಲ್ಲಿ ಹೊಟ್ಟೆ ಊರಿ ನಂಬರ್ 1 ಜನಗಳಲ್ಲಿ ನಾವಿರೋದು ಏನು ಗೊತ್ತಾ, ಕಾಡಲ್ಲಿದ್ದರೂ ಭಾಳ ಒಳ್ಳೆಯದು. ಪ್ರಾಣಿಗಳಾದರೂ ಸ್ವಲ್ಪ ನಮಗೆ ಹೆಲ್ಪ್ ಮಾಡ್ತವೆ. ನಾಡಲ್ಲಿದ್ದೀವಲ್ಲ, ನಾಡಲ್ಲಿ ಕೇಳಿ, ಇಲ್ಲಿ ನಾನು ಹೇಳ್ತೀನಿ. ಕಾಡಲ್ಲಿ ಕಾಡು ಪ್ರಾಣಿಗಳಂತೆ, ನಾಡಲ್ಲಿ ಕಾಡುವ ಪ್ರಾಣಿಗಳಂತೆ. ಅರ್ಥ ಆಯ್ತಲ್ಲ? ಕಾಡಲ್ಲಿ ಕಾಡು ಪ್ರಾಣಿಗಳು, ನಾಡಲ್ಲಿ ಕಾಡುವ ಪ್ರಾಣಿಗಳು. ಆ ಕಾಡುವ ಪ್ರಾಣಿಗಳಿಗೆಲ್ಲ ಆನ್ಸರ್ ಮಾಡ್ತಕ್ಕಂಥ ದುರ್ದೈವ ನಮಗೆ ಬಂದ್ಬಿಟ್ಟಿದೆ. ಏನು ಮಾಡೋದು? ಸೊ ನಾನು ಆನ್ಸರ್ ಮಾಡಬೇಕು, ಎಲ್ಲರೂ ಆನ್ಸರ್ ಮಾಡಬೇಕು. ಮನುಷ್ಯ ಪ್ರಾಣಿ ಸಂಕುಲದಿಂದ ವರ್ಸ್ಟ್ ಆಗಿಬಿಟ್ಟಿದ್ದಾರೆ. ಬರೀ ಡ್ಯಾನ್ಸ್ ಶೋ, ಡ್ರೆಸ್ಸು ಡ್ಯಾನ್ಸು ಶೋ, ವಾವ್ ಅಂತಾರೆ. ಸ್ವಲ್ಪ ಏನಾದರೂ ನ್ಯೂನ್ಯತೆ ಆಗಿಬಿಟ್ರೆ, ಮದುವೆ ಆಗಿಲ್ಲ ಅಂದರೆ ಅಬ್ಬಾ ಬಾ 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 ಬಾ, ಏನು ಇವರೇ ಒತ್ತಿ ಸಾಕಿರೋ ಥರ, ಇನ್ನೂ ಮದುವೆ ಆಗಿಲ್ಲ ಅಂತ ತೊಗೊಂಡು ಏನಾದ್ರು ಕೋಲೋ ಪರ್ಕೆನ ತಗೊಂಡು ಹಾಕ್ಬೇಕು ಇವ್ರಿಗೆಲ್ಲ. ಮಾತಾಡೋರಿಗೆ ಒಂದು ಜೊತೇಲಿ ಬಂದು ಮದುವೆ ಮಾಡಿಸ್ಬೇಕು ನಿಂತು, ನಾನೇ ದುಡ್ಡು ಹಾಕ್ತೀನಿ ಅಂತ. ಯಾರ್ಯಾರು ಕೇಳ್ತಾ ಇದ್ದಾರೆ ನಮ್ಮ ಪ್ರೋಗ್ರಾಮು, ದಯವಿಟ್ಟು ಕೇಳಿ. ನಿಮ್ಮ ಯಾರ ಸಂಬಂಧಿಕರು ನಿಮಗೆ ಬಂದು ನಿಮ್ಗೆ ಅನ್ನ ಹಾಕಲ್ಲ, ನಿಮ್ಮ ಮನೇಲಿರೋ ಸಮಸ್ಯೆನ ನೀಗಿಸಲ್ಲ, ಅವರೆಲ್ಲ ಮಾತುಗಾರರು, ಬರೀ ಟಾಕರ್ಸ್, ಸ್ಪೀಕರ್ಸು ಅಲ್ಲ. ನೋಡಿ, ಸ್ಪೀಕರ್ಸು ಟಾಕರ್ಸ್ಗೂ ವ್ಯತ್ಯಾಸ ಇದೆ. ಹಾಗೆ 27 ವರ್ಷ ಆಗಿದೆ. ಇಲ್ಲಿ ನಾವು ಚೈಲ್ಡ್ ಬರ್ತ್ ಅಂತಂದಾಗ ಇನ್ನೊಂದು ಸಮಸ್ಯೆ. ಇವ್ರದ್ರಲ್ಲಿ ಏನಾದ್ರು ಚೈಲ್ಡ್ ಬರ್ತ್ ಇದೆ ಅಂತ ಹೇಳಬೇಕು ಅಂತಂದರೆ ಇವ್ರ ಹಸ್ಬೆಂಡಲ್ಲೂ ಇದು ಇರಬೇಕಲ್ವ? ಅದು ಅದಕ್ಕೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು. ಬಹುಶಃ ಇವ್ರು ನಮ್ಮ ಪ್ರೋಗ್ರಾಮ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಅನಿಸುತ್ತೆ, ಅದಕ್ಕೆ ಗೊತ್ತಿಲ್ಲ. ಈ ಕಾಂಪೌಂಡರ್ಗಳು ಒಂದು ಜಾತಕದಿಂದ ಮಕ್ಕಳ ಯೋಗದ ಬಗ್ಗೆ ಡಿಸೈಡ್ ಮಾಡ್ತಾರೆ, ರಾಂಗ್. ಒಂದು ಜಾತಕದಿಂದ ಮಕ್ಕಳ ಯೋಗ ಡಿಸೈಡ್ ಮಾಡ್ತಾರೆ, ರಾಂಗ್. ಇಲ್ಲ ಅವ್ರಿಗೇನು ಹೇಳ್ತಾರೆ, ಇಂಥವ್ರ ಹತ್ರ ಹೋಗಿದ ತಕ್ಷಣ ಲಗ್ನದಲ್ಲಿ ಕೇತು ಇದೆ, ಮಕ್ಕಳ ಕಷ್ಟ, 7ರಲ್ಲಿ ರಾಹು ಇದೆ ಅಂತ ಹೇಳ್ಬಿಡ್ತಾರೆ. 5ನೇ ಮನೆ ನೋಡೋದೇ ಇಲ್ಲ. 5ನೇ ಮನೆ ನೋಡಿದ್ರೆ ತಾನೇ ಅಲ್ಲಿ ಬರೋದು. ಇವ್ರು ಏನಾದ್ರು ಒಂದು ಕೆಟ್ಟದ್ದು ಹೇಳಬೇಕು. ನಂಬರ್ 1 ಕಾಂಪೌಂಡರ್ಗಳು, ನಂಬರ್ 1 ದಗಲ್ಬಾಜಿ ಕಾಂಪೌಂಡರ್ಗಳು ಇರ್ತಾರಲ್ಲ, ರಾಹುಕೇತುಗಳ ಮೇಲೆ ಹಾಕ್ಬಿಡ್ತಾರೆ. ಆ ರಾಹುಕೇತುಗಳು ಏನು ಮಾಡ್ತವೆ, ಅವ್ರು ದಶಾಭುಕ್ತಿ ಬಂದಾಗ ನೋಡ್ಕೊಳ್ತಾರೆ, ಇಲ್ಲ ಸುಮ್ಮನೆ ಆಗ್ತಾರೆ. ಯಾವ ಮನೇಲಿದೆ ಅನ್ನೋದು ಇಂಪಾರ್ಟೆಂಟು. ಫಸ್ಟ್ ಆಫ್ ಆಲ್ ಇವ್ರು ಹೇಳಿರ್ತಕ್ಕಂಥ ಟೈಮಲ್ಲಿ ಮಕ್ಕಳ ಯೋಗ ಇದೆಯಾ ಅಂತ ಫಸ್ಟ್ ಇಲ್ಲಿ ನೋಡ್ತೀವಿ. ಬಟ್ ಆದರೆ ಇದು ಒನ್ ಸೈಡೆಡ್ ಆಗುತ್ತೆ. ಒಂದು ಸೈಡೆಡ್ ಅಂದರೆ ಏನಕ್ಕೆ? ಅವ್ರ ಹಸ್ಬೆಂಡ್ ಹಾರೋಸ್ಕೋಪ್ ಇಲ್ಲ, ಅವ್ರದ್ದು ಈಗ ಹಾಕೋಕ್ಕೂ ಟೈಮ್ ಇಲ್ಲ. 5 ಅಂತ ಇದ್ದರೆ ಮಕ್ಕಳಾಗುತ್ತೆ. 5 ಅಂತ 5th ಹೌಸ್, ಅದನ್ನು ಹಾಕಿದಾಗ ನನಗೆ ಗ್ರೀನ್ ಆಗುತ್ತೆ ನೋಡಿ.
ಇಲ್ಲಿ ನಮಗೆ ಚೈಲ್ಡ್ ಬರ್ತ್ ಅಂತ ಹೊಡೆದಾಗ ಅಲ್ಲಿ ಗ್ರೀನ್ ಆಯಿತು. ಸ್ವಲ್ಪ ಡಿಲೇ ಇದೆ, ಎಸ್ ಆಗುತ್ತೆ, ಡಿಲೇ ಇದೆ, ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದಾದ ಮೇಲೆ ಇಲ್ಲಿ ನಮಗೆ 11 ಮತ್ತು 9 ಇರೋದ್ರಿಂದ ಇದು ಕೂಡ ಗ್ರೀನ್ ಬಂದಿರೋದ್ರಿಂದ ಫ್ರೂಟು ಮತ್ತು ಟೇಸ್ಟಲ್ಲಿ ಇದೆ, ಬಟ್ ಡಿಲೇ ಆಗುತ್ತೆ. ಕಾರಣಾಂತರದಿಂದ ಲೇಟಾಗಿ ಮಾಡೋಣ ಇವಾಗಲೇ ಬೇಡ ಅಂತಲೂ ಇರ್ಬೋದು ಗಂಡನಲ್ಲಿ, ಅಥವಾ ಗಂಡನ ಜಾತಕದಲ್ಲಿ, ಅಥವಾ ಜಾತಕಕ್ಕಿಂತ ಹೆಚ್ಚಾಗಿ ದೈಹಿಕವಾಗಿ ತಿಳ್ಕೊಬೇಕಲ್ಲ ನಾವು. ಎಷ್ಟೋ ಜನ ಲೇಡೀಸ್ನ ಬ್ಲೇಮ್ ಮಾಡ್ತಾರೆ, ಮಹಿಳೆಯರನ್ನ ಬ್ಲೇಮ್ ಮಾಡ್ತಾರೆ. ಜೆಂಟ್ಸ್ಗೆ ವೀರ್ಯನೇ ಕಮ್ಮಿ ಇರುತ್ತೆ, ತುಂಬ ಜನಕ್ಕೆ ವೀರ್ಯ ಕಮ್ಮಿ ಇರುತ್ತೆ, ತುಂಬ ಜನಕ್ಕೆ ಈ ನಪುಂಸಕತೆ ಹೆಚ್ಚಾಗಿರುತ್ತೆ. ಅದನ್ನು ಯಾರೂ ಮಾತಾಡಲ್ಲ. ತುಂಬ ಜನ ಆಗಿ ಗೊತ್ತಿಲ್ಲದೆ ಮದುವೆಯಾಗಿ ಸಾಕಷ್ಟು ಹೆಣ್ಮಕ್ಳು ಹೇಳಕ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿಲಿ ಇರ್ತಾರೆ. ಅವ್ರೇನೋ ಸೋಷಿಯಲ್ ಪ್ರೆಷರಿಂದನೋ ಅಥವಾ ಅವ್ರ ತಂದೆ ತಾಯಿ ಒಬ್ಬನೇ ಮಗ ಅಂತ ಹೇಳಿ ಮಾಡಿಬಿಡ್ತಾರೆ. ಅವನಲ್ಲಿ ನಪುಂಸಕತೆ ಭಾಳ ಹೆಚ್ಚಾಗಿರುತ್ತೆ. ಅದನ್ನು ಮೆಡಿಕಲ್ ಟರ್ಮಿನಾಲಜಿಲಿ ಅವ್ರಿಗೆ ಕಾಯಿಲೆ ಅಂತ ಹೇಳ್ಬೋದು. ಯಾವಾಗ ನಪುಂಸಕತೆ ಇರುತ್ತೆ, ವೇರ್ ಹಿ ಈಸ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಎ ಚೈಲ್ಡ್, ಅದು ಮೆಡಿಕಲ್ ವಿಚಾರದಲ್ಲಿರ್ತಕ್ಕಂಥದ್ದು. ಆ ಮೆಡಿಕಲ್ ವಿಚಾರದಲ್ಲಿ ಇವರು ಲಕ್ಷಗಟ್ಟಲೆ ಎಲ್ಲ ಮದುವೆ ಖರ್ಚು ಮಾಡಿ, ಸೊ ಯಾವುದೇ ಒಂದು ಅನಾರೋಗ್ಯದಿಂದ ಬಳಲಿ, ಮಕ್ಕಳಿಲ್ಲದೆ, ಹಾಗೇ ಒಂದು ಸಾಂಸಾರಿಕ ಸುಖ ಇಲ್ಲದೆ, ಕೊನೆಗೆ ಕೋರ್ಟ್ಗೆ ಹೋಗಿ ದುಡ್ಡೆಲ್ಲ ಖರ್ಚು ಮಾಡಿ ತಲೆ ಕೆಡಿಸ್ಕೊಳ್ಳೋ ಬದಲು ಭಾಳ ಇಂಪಾರ್ಟೆಂಟಾಗಿ ಅವರಲ್ಲಿ ಏನಿದೆ ಅಂತ ಚೆಕ್ ಮಾಡಬೇಕು. ಅಂದಾಜಾಗಿ ಇಲ್ಲಿ ಹೇಳ್ಬೋದು ಅಷ್ಟೇ, ಬಟ್ ದಿಸ್ ಇಸ್ ನಾಟ್ ಫೈನಲ್. ಸದ್ಯಕ್ಕೆ 2031 ಕೂಡ 31 ಕೂಡ ಶನಿ ದಶ ನಡೀತಾ ಇದೆ. ಶನಿ ದಶೆಯಲ್ಲಿ 2025 ಸೆಪ್ಟೆಂಬರ್ವರೆಗೂ ಮಂಗಳನ ಪೊಸಿಷನ್ನು ಚೈಲ್ಡ್ ಬರ್ತಲ್ಲಿ ನೋಡೋಣ. ಮಂಗಳನಲ್ಲಿ 1, 4, 9 ಚೈಲ್ಡ್ ಬರ್ತು ಸ್ವಲ್ಪ ಇಲ್ಲ. ಯಾಕೆಂದರೆ 5 ಬರಬೇಕು, ಅಥವಾ ಅದಾದಮೇಲೆ 2 ಬರಬೇಕು, ಅದಾದಮೇಲೆ 9 ಬರಬೇಕು ಟಾಪಲ್ಲಿ, ಆಮೇಲೆ 11. ಆದರೆ ಅಲ್ಲೊಬ್ಬ ರೆಡ್ ಒಬ್ಬ ಕೂತಿದ್ದಾನೆ, ಅವನು 4 ಅಂತ, 12 ಅಂತ. ಇವು ರೆಡ್ಡು 5ಗೆ ಹಿಂದಿನ ಮನೆ 4. ಯಾರ್ಯಾರಿಗೆ ಮಕ್ಕಳಾಗೋದಿಲ್ಲ, ದಶಾದಲ್ಲಿ ಭುಕ್ತಿಲಿ 4ನೇ ಮನೆ ಬಂದಿದ್ದರೆ ಮಕ್ಕಳಾಗೋದಿಲ್ಲ, ತಲೆಯಿಟ್ಕೊಳ್ಳಿ. 4ನೇ ಮನೆ ಬಂದಿದ್ದರೆ ಮಕ್ಕಳಾಗೋದಿಲ್ಲ. ರಾಹುವಿಂದ ಅಲ್ಲ, ಕೇತುವಿಂದ ಅಲ್ಲ, ತಲೆ ಮೇಲೆ ಹಾಕ್ರಿ, ಅವ್ರಿಗೆಲ್ಲ ಪರ್ಕೆಯಲ್ಲಿ ಹಾಕ್ರಿ. ರಾಹು ದೋಷ, ಆ ದೋಷ, ಮಕ್ಕಳಾಗಿಲ್ಲ ಅನ್ನೋದು. ದೇರ್ ಇಸ್ ನಥಿಂಗ್ ಕಾಲ್ಡ್ ರಾಹು ದೋಷ ಅಂದಿದ್ದು. ಸ್ವಲ್ಪ ಅಡ್ವಾನ್ಸ್ ಆಗ್ರಿ ಎಲ್ಲ ವೀಕ್ಷಕರು. ಆ ಕುಕ್ಕೆಯಲ್ಲಿರೋರೆಲ್ಲ ಅರ್ಚಕರೆಲ್ಲ ಸ್ವಲ್ಪ ಜ್ಯೋತಿಷ್ಯನ ಕಲೀರಿ. ಆ ಕುಕ್ಕೆ ಮತ್ತು ಸುಬ್ರಹ್ಮಣ್ಯಕ್ಕೆ ಬರ್ತಕ್ಕಂಥ ಲಕ್ಷಾದಿ ಜನಗಳಲ್ಲಿ ಮಕ್ಕಳಿಲ್ಲ ಅಂತ ಬಂದವ್ರಿಗೆ ಬರ್ಕೊಳ್ಳಿ ಎಲ್ಲರದು ಟೈಮ್ ಆಫ್ ಬರ್ತ್ ಎಲ್ಲ ಬರ್ಕೊಳ್ಳಿ, ಡೇಟೆಲ್ಲ ಬರ್ಕೊಳ್ಳಿ. ಬೇಡ, ಮೊಬೈಲ್ ನಂಬರ್ ತೊಗೊಳ್ಳಿ, ಬಂದೋಗಿ 1 ವರ್ಷ ಆದಮೇಲೆ ಎಷ್ಟು ಜನಕ್ಕೆ ಮಕ್ಕಳಾಗಿದೆ ಅಂತ ಎಲ್ಲ ಪಬ್ಲಿಷ್ ಮಾಡಿ. ದುಡ್ಡು ಬೇಜಾನಿದೆ ತಾನೇ. ಹೌದು. ದೇವಸ್ಥಾನಕ್ಕೆ ಹೋಗೋದು ತಪ್ಪಲ್ಲ ಅಂತ ಹೇಳ್ತಾ ಇಲ್ಲ, ನಂಬಿಕೆಯಿಂದ ದೇವ್ರ ಮೇಲೆ ಇರೋ ಒಂದು ವಿಶ್ವಾಸ ಕಳ್ಕೊಳ್ತಾ ಇದ್ದೀವಿ ನಾವು. ಪ್ರಾಬ್ಲಮ್ ಅದು. ಇವತ್ತು ಯಾರಾದರೂ ಹಿಂದೂ ಬಗ್ಗೆ ಏನಾದ್ರು ಧ್ವನಿ ಎತ್ತಿದ್ರೆ ಒಬ್ಬರು ಒಗ್ಗಟ್ಟಿಂದ ಬರಲ್ಲ. ಯಾಕಂದರೆ ಎಲ್ಲೋ ದೇವರೆಲ್ಲ ಬಿಡಪ್ಪ, ನಮ್ಮ ಕಡೆ ದೇವ್ರು ಏನು ಮಾಡಿದ್ದಾನೆ, ನಮ್ಗೇನು ಮಾಡಿದ್ದಾನೆ ದೇವರು, ಎಲ್ಲ ಥರನೂ ಪೂಜೆ ಮಾಡಿಸಿ ಎಲ್ಲ ಮಾಡಿದ, ನನಗೇನು ಮಾಡ್ದ ದೇವರು, ನಮ್ಮ ಹಿಂದೂ ಧರ್ಮ ಸರಿ ಇಲ್ಲ ಅಂತ ಹೇಳ್ಬಿಡ್ತೀವಲ್ಲಿ. ಸೊ ಮೂಲ ಎಲ್ಲಿ ಸಮಸ್ಯೆ ಆಯಿತು, ಪೂಜೆ ನೆಪದಲ್ಲಿ ಪರಿಹಾರವನ್ನು ಕೊಡ್ತಕ್ಕಂಥ ವಿಚಾರವನ್ನು ಮುಂದಿಟ್ಟಾಗ 100ರಲ್ಲಿ ಅವ್ರ ಸಮಯ ಬಂದಾಗ 25 ರೆಡಿ ಆಗುತ್ತೆ. ದೇವ್ರಿಗೆ ಹೋದ್ವಿ, 25 ಆಯಿತು. ಇನ್ನು 75 ಎಲ್ಲೋದ್ರು? ಇನ್ನು 75 ದೇವಸ್ಥಾನಕ್ಕೆ ನಿಮ್ಮ ಜೊತೆನೇ ಬಂದಿದ್ದು, ನಿಮ್ಮ ಜೊತೆನೇ ಕೂತ್ಕೊಂಡಿದ್ದು, ನಿಮ್ಮ ಜೊತೆನೇ ಪೂಜೆ ಮಾಡಿದರು. ಎಲ್ಲಿಂದ ಬಂತು ಚೈಲ್ಡ್ ಬರ್ತು? ನಾನು ಜ್ಯೋತಿಷ್ಯ ಹೇಳಿ ದೇವರನ್ನು ವಿರುದ್ಧ ಮಾಡ್ತಾ ಇಲ್ಲ, ಆದರೆ ಅದು ಭಕ್ತಿ, ಫಲ ಅಲ್ಲ. ಭಕ್ತಿ ಮತ್ತು ಫಲ ಬೇರೆ ಬೇರೆ. ನನ್ನ ಪೂರ್ವಜನ್ಮದ ಕರ್ಮದಿಂದ ನನಗೇನೋ ಈ ಸತಿ ಮಕ್ಕಳಾಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂದ್ಕೊಂಡು ತೆಪ್ಪಗಿದ್ರು ಒಳ್ಳೆಯದು. ಅದು ಬಿಟ್ಟು ನಾನು ಸಾವಿರಾರು ಪೂಜೆ ಮಾಡಿದೆ, ಅಲ್ಲಿ ಖರ್ಚು ಮಾಡಿದೆ, ಇಲ್ಲಿ ಖರ್ಚು ಮಾಡಿದೆ. ಯಾರ್ದು ಖರ್ಚು ಮಾಡಿದೆ? ದೇವ್ರದೇ ಅಲ್ವ ಖರ್ಚು ಮಾಡಿದ್ದು. ನಿನಗೆ ಭಗವಂತ ದಾರಿ ತೋರಿಸ್ಕೊಟ್ಟಿಲ್ಲ ಅಂತಂದಿದ್ರೆ ನಿನಗೆ ಹಣ ಎಲ್ಲಿ ಬರ್ತಾಯಿತ್ತು? ನಿನಗೆ ವಿವೇಕ ಇರಲಿಲ್ಲ ಅಂದರೆ ಕೆಲಸಕ್ಕೆ ಹೆಂಗೆ ಹೋಗ್ತಾ ಇದ್ದೆ? ಬುದ್ಧಿನೇ ಕೊಟ್ಟಿರಲಿಲ್ಲ ಅಂದರೆ ಹೆಂಗೆ ಸಂಪಾದನೆ ಮಾಡ್ತೀರಾ? ಹೌ ಡು ವಿ ಅರ್ನ್? ಎಲ್ಲರೂ ಹಿಂಗೆ ಸಂಪಾದನೆ ಮಾಡ್ತಾರೆ.
ಎಲ್ಲರೂ ಸಂಪಾದನೆ ಮಾಡೋದೇ ಬುದ್ಧಿಯಿಂದ. ಸೊ ಬುದ್ಧಿನೇ ಕೊಟ್ಟಿಲ್ಲ ದೇವರು, ಮಕ್ಕಳು ಕೊಟ್ಟಿಲ್ಲ, ಓಕೆ, ದಟ್ ಈಸ್ ಸೆಕೆಂಡ್ ಬರೋಣ. ಫಸ್ಟ್ ಆಫ್ ಆಲ್ ನಿಮಗೆ ಬುದ್ಧಿ ಕೊಟ್ಟು ಸಂಪಾದನೆ ಮಾಡಿ, ಆ ಬುದ್ಧಿ ಕೊಟ್ಟಿರ್ತಕ್ಕಂಥ ಸಂಪಾದನೆಯಿಂದ ನಾನು ಎಷ್ಟೊಂದು ಖರ್ಚು ಮಾಡಿ ದೇವಸ್ಥಾನಕ್ಕೆಲ್ಲ ಮಾಡಿದೆ ಅಂತಂದಾಗ ದೇವರು ಫಸ್ಟ್ ನಿಮ್ಗೆ ಬುದ್ಧಿ ಕೊಟ್ಟಿದ್ದಾನೆ. ಆಮೇಲೆ ನಿಮಗೆ ಸಂಪಾದನೆ ಮಾಡೋಕ್ಕೆ ದಾರಿ ಕೊಟ್ಟಿದ್ದಾನೆ. ಆಮೇಲೆ ನಿಮಗೆ ಅದನ್ನು ಖರ್ಚು ಮಾಡಿಕೊಂಡು ನಿಮ್ಮ ವಿವೇಕಕ್ಕೆ ಕೊಟ್ಟಿರೋದು. ಮಕ್ಕಳು ಅದು ಇದು IVF ಅಲ್ಲಿ 6 ಲಕ್ಷ ಕೊಟ್ಟೆ, ಎದಷ್ಟು ಕೊಟ್ಟೆ, ದೇವ್ರುಗಳು ಮಾಡಿದೆ, ಅದು ಮಾಡಿದೆ. ದೇವರುಗಳನ್ನ ಬೈಯೋಷ್ಟು ಅಥವಾ ಜ್ಯೋತಿಷಿಗಳನ್ನ ಬೈಯೋಷ್ಟು ಡಾಕ್ಟ್ರನ್ನ ಬೈದಿಲ್ಲ. 10ರಲ್ಲಿ 6 ಫೇಲ್ ಆಗುತ್ತೆ IVF. ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಾ ಜನಗಳಿಗೆ? ಎಷ್ಟೋ IVF ಸೆಂಟ್ರ್ ಕ್ಲೋಸ್ ಆಗಿರೋದೇ ಟೆನ್ಷನಿಂದ ಬಂದು ಗಲಾಟೆ ಮಾಡಿದ್ದಾರೆ. IVF ಸೆಂಟ್ರ್ ಓಪನ್ ಮಾಡಿರ್ತಾರಲ್ಲ, ಅವ್ರದ್ದು ಕರ್ಕೊಂಬಂದು ಇಂಟರ್ವ್ಯೂ ಮಾಡಿಸ್ತೀನಿ. ರಕ್ತ ಏನೋ ಮೆಡಿಕಲ್ ವಿಚಾರದಲ್ಲಿ ಅಥವಾ ಡಾಕ್ಟ್ರಿಗೆ ಭರವಸೆ ಮೇಲೆ ಎಷ್ಟೊಂದು ಲಕ್ಷ ಅದು ಟ್ರೀಟ್ಮೆಂಟ್ಗೆ ಅಂತ ಹೇಳ್ಬಿಟ್ಟು 2 ಲಕ್ಷ 3 ಲಕ್ಷ ಎಲ್ಲ ತೊಗೊಂಡು IO IC ಮತ್ತು IVF ಎಲ್ಲ ಮಾಡಿಬಿಟ್ಟಿರ್ತಾರೆ. 3 ಸತಿ ಆಯಿತು, 6 ಸತಿ ಆಯಿತು, ವಾಪಸ್ ಬಂದು ಆ ಮಕ್ಕಳಾಗಬೇಕು ಅಂತ ಹೇಳಿ ಮನೆನೂ ಮಾರಿರೋರು ಇದ್ದಾರೆ, ಹೊಲ ಮಾರಿರೋರು ಇದ್ದಾರೆ. ಇವತ್ತಿದ್ದು ನಾಳೆ ಹೋಗೋ ದೇಹಕ್ಕೆ ಸಾಕಷ್ಟು ಸಮಸ್ಯೆ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಒಂದು ದೊಡ್ಡ ವಿಚಾರ, ಇದನ್ನೆಲ್ಲ ನಮ್ಮ ಸಂಘಟನಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಭಾಳ ಇದನ್ನು ಎಚ್ಚರದಿಂದ ತಗೊಳ್ಬೇಕು. ಓಕೆ, ಈ ಸಂಘಟನೆ ಮಾಡ್ತಾರಲ್ಲ ಅದು ಇದು ಅಂತ, ಬಡವರು ಜಾಸ್ತಿ ಇದ್ದಾರೆ, ಹಾಗೆ ಅನಾಥರು ಜಾಸ್ತಿ ಇದ್ದಾರೆ ಅಂತ, ಅನೇಕ ಅನಾಥ ಮಕ್ಕಳಿದ್ದಾರೆ ಅಂತ. ಎಷ್ಟೋ ಜನ ದುಡ್ಡಿರ್ತಕ್ಕಂಥವ್ರು, ಮಕ್ಕಳಿಲ್ಲದೆ ಇರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕಿ ಕಾಯ್ತಾ ಇದ್ದಾರೆ, ಅವ್ರಿಗೆ ಮಕ್ಕಳು ಸಿಗ್ತಾ ಇಲ್ಲ. ಗೌರ್ಮೆಂಟೇ ಸಾಕ್ತೀವಿ, ಅದು ಸಾಕ್ತೀವಿ ಅಂತ ಹೇಳಿ ಅದರ ಲಿಸ್ಟು, ಅದರಲ್ಲಿ ದುಡ್ಡು ಹೊಡೆಯೋದು, ಅದರಲ್ಲಿ ಹಾಗೆ ಹೀಗೆ ಮಾಡ್ತಕ್ಕಂಥವ್ರು ದಂಧೆ ಆಗೋಗಿದೆ. ಅದರಲ್ಲೂ ಎಷ್ಟೋ ಜನಕ್ಕೆ ಮಕ್ಕಳಿಲ್ದವ್ರಿಗೆ ಭಗವಂತ ಕೊಟ್ಟಿರೋದೇ ಹಾಗೆ, ಅವರ ಕರ್ಮಕ್ಕೆ ಮಕ್ಕಳು ಮಾಡಿ ಆಚೆ ಬಿಸಾಕ್ತಕ್ಕಂಥ ಒಬ್ಬರ ಕರ್ಮ, ಇವ್ರಿಗೆ ದುಡ್ಡೆಲ್ಲ ಚೆನ್ನಾಗಿ ಕೊಟ್ಟು ಮಕ್ಕಳಿಲ್ಲದೆ ಇರೋದಾಗ ಒಂದು ಕರ್ಮ. ನೀವು ಕರ್ಮದ ಪ್ರಕಾರ ಕೊಟ್ಟಿದ್ದೀನಿ, ಬಟ್ ಎಲ್ಲ ನೀವು ಒಟ್ಟಿಗೆ ಇರ್ಬೋದು, ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾನೆ. ಎಕ್ಸ್ಚೇಂಜ್ ಮಾಡೋಕ್ಕೆ ಮಧ್ಯದಲ್ಲಿ ಒಂದು ಇದೆಯಲ್ಲ, ಒಂದು ಏಜೆನ್ಸಿ ಅಂತ, ಒಂದು ಗೌರ್ಮೆಂಟ್ ಅಂತಿದೆಯಲ್ಲ, ಅಲ್ಲೇ ಸಮಸ್ಯೆ. ಓಕೆ ಗುರುಗಳ, ಅನಾಥ ಮಕ್ಕಳು ಬೀದಿಲಿ ಬಿದ್ದಿದ್ದಾರೆ ಅಂತ ಎಲ್ಲರೂ ಮಾತಾಡ್ತಾರೆ, ಎಲ್ಲ ವೀಡಿಯೋ ಹಾಕ್ಬಿಡ್ತಾರೆ, ಅನಾಥ ಶಿಶು ಅಲ್ಲಿ ಬಿದ್ದಿದೆ ಅಂತ. ಅದನ್ನು ಸಾಕ್ಕೊಳ್ಳೋಕ್ಕೆ ಲಕ್ಷ ಜನ ಇದ್ದಾರೆ, ಲಕ್ಷಗಟ್ಟಲೆ. ಅವ್ರನ್ನ IAS ಮಾಡಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿದೆ. ನಮ್ಮ ಒಂದು ಪರಿಸ್ಥಿತಿ, ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆ ಅದನ್ನು ಸರಿ ಮಾಡ್ತಾ ಇಲ್ಲ. ಇದನ್ನು ಹೋಗಿ ಗಲಾಟೆ ಮಾಡಬೇಕು ಯುವಕರು. ಜ್ಯೋತಿಷ್ಯರನ್ನ ಗಲಾಟೆ ಮಾಡೋದು, ಅವನ್ಯಾವನ ಇವನಿಗಂದ, ಇವನ್ಯಾವನ ಅವನಿಗಂದ ಅಂತ ಗಲಾಟೆ ಮಾಡೋದು. ಅಲ್ಲಿ ಯಾರೋ ಸಿನಿಮಾ ರಂಗದಲ್ಲಿರ್ತಕ್ಕಂಥವ್ರು ಈ ಸಿನಿಮಾ ರಂಗದವ್ರು ಅವನಿಗಂದ್ರು ಅಂತ ಹೇಳ್ತಕ್ಕಂಥ ಕಚಡಾ ಬುದ್ಧಿ ಯುವಕರಲ್ಲಿದೆ. ಯುವಕರು ಸಮಾಜದಲ್ಲಿರ್ತಕ್ಕಂಥ ಪಿಡುಗುಗಳನ್ನು ತಗೊಂಡು ಆಂದೋಲನ ಮಾಡಬೇಕು. ಅದನ್ನೇ ಯುವಶಕ್ತಿ ಅಂತ ಕರಿತೀವಿ. ಯುವಶಕ್ತಿ ಎಲ್ಲಿ ಶಕ್ತಿ ಹಾಕಬೇಕು ಅಲ್ಲಿ ಶಕ್ತಿ ಆಗ್ತಾ ಇಲ್ಲ, ಎಲ್ಲಿ ಶಕ್ತಿ ಹಾಕಬಾರ್ದು ಅಲ್ಲಿ ಸುಮ್ಮನೆ ಶಕ್ತಿ ಹಾಕಿ ನಿಶಕ್ತಿ ಆಗ್ತಾ ಇದೆ ಯುವ ಪೀಳಿಗೆ. ಐ ಹ್ಯಾವ್ ಎ ಲಿಸ್ಟ್ ಆಫ್ ಇಟ್. ಯುವಕರು ಎಲ್ಲಿ ಹೋಗಿ ಏನು ಮಾಡಿದ್ರೆ ದಿಸ್ ಬಿಕಮ್ಸ್ ಎ ವಂಡರ್ಫುಲ್ ಪ್ಲೇಸ್. ಯುವಕರಿಗೆ ಒಂದು ಲಿಸ್ಟ್ ಇದೆ. ಓಕೆ ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು PhD ಪದವಿಯನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ತೆ, ನನ್ನ ಹೆಸರು ವೆಂಕಟೇಶ್ ಅಂತ. ನಾನು 5th ವೇದಿಕ್ ಅಸ್ಟ್ರಾಲಜಿನಲ್ಲಿ PhD ಮಾಡಿದ್ದೀನಿ. ನಮ್ಮ ಪೂಜ್ಯ ದಿನೇಶ್ ಗುರೂಜಿಯವರ ಸಾರಥ್ಯದಲ್ಲಿ ನಾನು ಒಂದು ಇಂಪಾರ್ಟೆನ್ಸ್ ಆಫ್ ಮೆಡಿಕಲ್ ಅಸ್ಟ್ರಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನು ತೊಗೊಂಡು ನಾನು ಡಾಕ್ಟರೇಟ್ ಕಂಪ್ಲೀಟ್ ಮಾಡಿದೆ. ನನಗೆ ಒಂದು ಇನ್ಸ್ಪೈರ್ ಏನಾಗಿದೆ ಅಂದರೆ, ನಾನು ತುಂಬ ವರ್ಷದಿಂದ ನಾನು ಇದನ್ನ ಹುಡುಕ್ತಾ ಇದ್ದೆ. ಭಾಳಷ್ಟು ದಿವಸ ನಾನು TV ಪ್ರೋಗ್ರಾಮ್ ಎಲ್ಲ ನೋಡಿದ್ದೆ, ಆದರೂ ತುಂಬ ಇನ್ಸ್ಪೈರ್ ಆಗಿಬಿಟ್ಟು ನಾನು ಅವ್ರನ್ನ ತೊಗೊಂಡು ನಾನು PhD ಮಾಡಿದೆ. ಇದರಿಂದ ತುಂಬ ಹೆಲ್ಪ್ ಆಗಿದೆ. ತುಂಬ ಜನ ನನಗೆ ನಾನು ಹೇಳಿದ್ದನ್ನ ತುಂಬ ಸತ್ಯ ಆಗಿದೆ. ಅದೆಲ್ಲ ನನ್ನ ಗುರುಗಳಿಗೆ ಸಲ್ಲಬೇಕು. ಇಷ್ಟೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ಹಲೋ ಹಲೋ ನಮಸ್ತೆ.
ಓಕೆ, ಕರೆ ಮಾಡಿದಾಗ ದಯಮಾಡಿ ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ತದನಂತರ ನಮಗೆ ಕರೆ ಮಾಡಬೇಕಾಗತ್ತೆ, ಇಲ್ಲಾಂದರೆ ಕಾಲ್ ಕಟ್ ಆಗುತ್ತೆ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವುಗಳು ಕೂಡ ಕರೆಗಳನ್ನು ಮಾಡ್ಬೋದು, ನೇರವಾಗಿ ಗುರುಜಿಯೊಟ್ಟಿಗೆ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಓಕೆ, ನಿಮ್ಮ ವಾಯ್ಸ್ ನಮಗೆ ಸರಿ ಕೇಳಿಸ್ತಾ ಇಲ್ವಲ್ಲ. ಓಕೆ, ಕರೆ ಕಟ್ಟಾಗಿದೆ ಅಂದ್ಕೊಳ್ತೀನಿ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ಕೊಳ್ಬೇಕು ಅಂತ ಹೇಳಿದ್ರೆ ಮಾರ್ಚ್ 15ನೇ ತಾರೀಕಿಂದ ಕೇವಲ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. 105 ಬ್ಯಾಚ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇದು 106ನೇ ಬ್ಯಾಚ್ ಆಗಿದೆ. ಈ ಬ್ಯಾಚ್ಗೆ ನೀವು ಕೂಡ ಜಾಯಿನ್ ಆಗಲಿಕ್ಕೆ ಅವಕಾಶವಿದೆ. ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಎಸ್, ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಮಂಗಳೂರಿಂದ ಮಾತಾಡೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನಗೆ ಮನೆ ಬಗ್ಗೆ ಕೇಳಲಿಕ್ಕಿತ್ತು. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಹೌದು. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 6. ಓಕೆ, ಮಾತಾಡಿ. ಸರಿ. ನಮಸ್ಕಾರ. ನಮಸ್ತೆ ಗುರುಜಿ. ಪ್ರಶ್ನೆ ಲ್ಯಾಂಡ್ ಬಗ್ಗೆನಾ, ಭೂಮಿ ಬಗ್ಗೆನಾ? ಲ್ಯಾಂಡ್ ಆಗ್ಲಿಲ್ಲ ನಮಗೆ. ಲ್ಯಾಂಡ್ಗೆ ಆಗೋಕ್ಕೆ ಇಲ್ಲಿ ನಾವು ಪ್ರಾಪರ್ಟಿ ಅಂತ ನೋಡಿದಾಗ ಇಲ್ಲಿ ನಮಗೆ ಫ್ರೂಟಲ್ಲಿ 4ನೇ ಮನೆ ಬರಲೇಬೇಕು. 4ನೇ ಮನೆ ಬಂದಿಲ್ಲ ಅಂದರೆ 8ನೇ ಮನೆ ಬರಲೇಬೇಕು. ಇವೆರಡೇ ಮನೆ ನಮಗೆ ಬರಬೇಕು ಅಂತಕ್ಕಂಥದ್ದು. ಸೊ ಅಲ್ಲಿ 12 ಬಂದಿದೆ ಅಂತಂದರೆ 99.9% ಹಣದ ಕೊರತೆ ಅಂತ ಅನ್ನಿಸ್ತಾ ಇದೆ ನನಗೆ. 12ನೇ ಮನೆ ಅಂದರೆ ವ್ಯಯ. ಹೌದು. ಮೇಲಿಂದ ಉದುರುತ್ತಾ? ಅದೌದು. ಏನು ಹೇಳೋದು ಇದಕ್ಕೆ? ದುಡ್ಡು ರೆಡಿ ಮಾಡ್ಕೊಳ್ಳಿ, ಲ್ಯಾಂಡ್ ಬರುತ್ತೆ. ಗ್ರಹಗಳು ಕರೆಕ್ಟಾಗಿ ಹೇಳ್ತವೆ. ಪ್ಲಾನೆಟರಿ ಇಂಟೆಲಿಜೆನ್ಸ್ ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಬಟ್ ಅವ್ರೊಳಗಡೆ ಏನು ನಡೀತಾ ಇದೆ ಹೇಳ್ತಾ ಇದೆ. 12th ಹೌಸ್ ಇಸ್ ಮನಿ ಲಾಸ್. ದುಡ್ಡಿಲ್ಲ. ದುಡ್ಡು ತೊಗೊಂಬಂದರೆ ಎಲ್ಲಿ ಬೇಕಾದ್ರೆ ತೊಗೋಬೋದು. ನಿಮ್ಮ ಮಂಗಳೂರಲ್ಲಿ PVS ಸರ್ಕಲಲ್ಲೇ ತೊಗೋಬೋದು, ಲಾಲ್ಬಾಗಲ್ಲೇ ತೊಗೋಬೋದು. ಅಲ್ಲಿ ನಿಮ್ಮ ಇದರಲ್ಲಿ ಉಡುಪಿ ಪೋಸ್ಟ್ ಆಫೀಸ್ ಎದುರುಗಡೆನೇ ತೊಗೋಬೋದು, ಉಡುಪಿ ಮಠದ ಎದುರುಗಡೆನೇ ತೊಗೋಬೋದು ದುಡ್ಡಿದ್ದೆ. ಸೊ ದುಡ್ಡು ಅಂತ ಬರ್ತಾರೆ, ದುಡ್ಡು ರೆಡಿ ಮಾಡ್ಕೊಳ್ಳಿ ಅಷ್ಟೇ. ಗ್ರಹ ಹೇಳ್ತಾರದು. ಇಲ್ಲಿ ಏನು ದೋಷ? ಈ ಕಾಂಪೌಂಡ್ಗಳೆಲ್ಲ ಹೇಳ್ತಾರಲ್ಲ, ದೋಷ ಇದೆ, ಸರಿ ಮಾಡಿ ಬಂದ್ಬಿಡಿ. ಎಲ್ಲಿಂದ ಉದುರಿಸ್ತೀರಿ ದುಡ್ಡು? ಆ ಕಾಂಪೌಂಡ್ರ್ಗಳು ನೀವು ದುಡ್ಡು ಉದುರಿಸ್ಕೊಳ್ರಪ್ಪ ಫಸ್ಟು. ಸುಮ್ಮನೆ ಹಂಗೆಲ್ಲ ಅಲ್ಲ. ನನಗೂ ದುಡ್ಡು ಬರಲ್ಲ ಅಂದರೆ ಬರಲ್ಲ, ನಿಮಗೂ ಬರಲ್ಲ ಅಂದರೆ ಬರಲ್ಲ, ಅವ್ರಿಗೂ ಬರಲ್ಲ ಅಂದರೆ ಬರಲ್ಲ. 12ನೇ ಮನೆ ದುಡ್ಡು ಕೂಡಿಡಿ, ಆಗುತ್ತೆ. ಓಕೆ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳ್ಬೇಕು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 2 11 ತಿಂಗಳು 1999. ಇನ್ನೊಂದ್ಸಲಿ ರಿಪೀಟ್ ಮಾಡಿ. ತಾರೀಖ್ 2 11 ತಿಂಗಳು 1999. 2/11/99. ಹೌದಾ? ರಾತ್ರಿ 10:10. ರಾತ್ರಿ 10:10. ಯಾವ ಊರಲ್ಲಿ ಹುಟ್ಟಿರೋದು? ಚಂಡೇಪಟ್ಟಣ ತಾಲೂಕು ಹಿರಿಸಾವೆ ಮೇಡಮ್. ಹಿರಿಸಾವೆ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮಗಳು ಜಾಬ್ ಬಗ್ಗೆ ಕೇಳ್ಬೇಕು ಮೇಡಮ್. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಜ್ಯೋತಿಷ್ಯ ಕಲೀರಿ, ಅನೇಕ ಉತ್ತರಗಳು ಸಿಗ್ತವೆ. ನೀವು ನಿಮ್ಮ ಮಗಳು ಸೇರಿ ಕಲೀರಿ. ಇವತ್ತು ಜಾಬ್ ಬಗ್ಗೆ ಕೇಳಬೇಕು ಅಂತೀರಾ, ನಾಳೆ ಗಂಡು ಬಗ್ಗೆ ಕೇಳಬೇಕು ಅಂತೀರಾ, ನಾಳೆ ಮಕ್ಕಳ ಬಗ್ಗೆ ಕೇಳಬೇಕು ಅಂತಿದ್ದೀರಾ, ಕೇಳ್ತಾನೆ ಇರ್ತೀರಾ. ಜಸ್ಟ್ 15,000 ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ. 15,000ದಲ್ಲಿ ಎಂಟೈರ್ ಜೀವನದಲ್ಲಿ ಬರುವಂಥ ಅದೃಷ್ಟದ ಸಮಯವನ್ನು ನೋಡ್ಕೋಬೋದು. ಹಣೆ ಬರ ಬದಲಾಯಿಸೋಕ್ಕಾಗಲ್ಲ, ಅದೃಷ್ಟದ ಸಮಯ ಅಂತ ಹೇಳ್ತೀವಿ. ಮನೆ ಕಟ್ಟೋದು ಒಂದು ಅದೃಷ್ಟದ ಟೈಮು, ಮದುವೆ ಆಗೋದು ಒಂದು ಟೈಮ್ ಇದೆಯಲ್ಲ, ಅದೃಷ್ಟದ ಸಮಯ. ಮಕ್ಕಳಾಗೋದು ಒಂದು ಅದೃಷ್ಟದ ಸಮಯ, ಕೆಲಸ ಸಿಗೋದು ಅಂತ. ಅದ್ರ ಮಧ್ಯದಲ್ಲಿರ್ತಕ್ಕಂಥದ್ದು ಅದು ಹಣೆ ಬರಹ. ಮಧ್ಯದಲ್ಲಿರ್ತಕ್ಕಂಥದ್ದು ಹಣೆ ಬರಹ. ಯಾರ್ಯಾರು ಮಾರ್ಚ್ 15ನೇ ತಾರೀಕು ಕೇಳ್ತಾ ಇದ್ದೀರಾ, ನಿಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಇದೇ ಒಂದು ಆ್ಯಪ್ ಕೊಡ್ತೀವಿ, ಇದರಲ್ಲೇ ಎಲ್ಲ ವಿಚಾರಗಳು ಇರ್ತಕ್ಕಂಥದ್ದು ಇರುತ್ತೆ. ದಶಾ ನೋಡೋಣ ಫಸ್ಟು. 2026 ಜನವರಿಗೆ ಸೂರ್ಯ ಮುಗಿದೋಗುತ್ತೆ. ಅಂದರೆ ಅಬಬಾ ಅಂದರೆ ಇನ್ನೊಂದು 10 ತಿಂಗಳು ಸೂರ್ಯ ಮುಗಿದೋದೆ. ಚಂದ್ರನೇ ಇಂಪಾರ್ಟೆಂಟು. ಯಾವಾಗಲೂ ಬಿಗ್ ಬಾಸ್ ನೋಡಬೇಕು. ಬಿಗ್ ಬಾಸ್ ಅಂದರೆ ಟಿ ವಿ ನೋಡ್ಬೇಕಂತಾರೆ. ದಶಾ ನೋಡಬೇಕು. ಈಗ ನಡೀತಾ ಇರ್ತಕ್ಕಂಥ ಸೂರ್ಯನಿರ್ತಕ್ಕಂಥ 1ನೇ ಮನೆ ಮತ್ತು 3ನೇ ಮನೆ, ಅದಾದಮೇಲೆ ಚಂದ್ರ ಬರ್ತಕ್ಕಂಥ 7ನೇ ಮನೆ,
ಮತ್ತು 5ನೇ ಮನೆ. ಮುಂದಿನ ವರ್ಷದಿಂದ ಇವರೇ ಜಾಬಲ್ಲಿ ಉತ್ತಮವಾಗಿರ್ತಕ್ಕಂಥ ಹಣ ಗಳಿಸ್ತಾರೆ. ಯಾಕಂದರೆ ಹಣಕ್ಕೆ ಬೇಕಾಗಿರ್ತಕ್ಕಂಥದ್ದು 2, 6, 7, 10, 11 ಈ ಮನೆಗಳು ಹಣವನ್ನು ಕೊಡುತ್ತೆ. ನ್ಯೂಮರಾಲಜಿಲಿ 6 ಇಟ್ಟರೆ ಬರಲ್ಲ, 5 ಇಟ್ಟರೆ ಬರಲ್ಲ. ಇವತ್ತು ನ್ಯೂಮರಾಲಜಿ ಮಾತಾಡ್ತಾ ಇದ್ದೀವಲ್ಲ, 6 ಬಂದುಬಿಟ್ರೆ ಚೆನ್ನಾಗಿರುತ್ತೆ. ಯಾರು ಯಾವಾಗ ನೋಡ್ರು 6ನೇ ತಾರೀಕೆ ಮಾಡ್ತಾರೆ, 5ನೇ ತಾರೀಕೆ ಮಾಡ್ತಾರೆ. 8ನೇ ತಾರೀಕು ಮಾಡ್ಬೋದು ರೀ. ನಿಮಗೆ ಶನಿ 11ನೇ ಅಧಿಪತಿ ಆಗಿದ್ದರೆ, ನಂದು 11ನೇ ಅಧಿಪತಿ ಶನಿ, ಶನಿವಾರವೇ ಮಾಡೋದು. 8ನೇ ತಾರೀಕೆ ಸಕ್ಸಸ್ ಜಾಸ್ತಿ. ಜನಕ್ಕೆ ಭ್ರಮೆ, ಯಾವ್ಯಾವ 4 ಜನ ತಲೆ ಕೆಟ್ಟವರು ಈ ಸಂಖ್ಯಾಶಾಸ್ತ್ರ ಟಿ ವಿಲೆಲ್ಲ ಬಂದು ನಾನು ಸಂಖ್ಯಾಶಾಸ್ತ್ರ ಅಂತ ಹೇಳಿ ಒಂದು ಹುಟ್ಟಿದವ್ರು ಹಿಂಗೆ ಹುಟ್ಟು ಲಕ್ಷಗಟ್ಟಲೆ ನೋಡ್ತೀರಿ ನೀವೆಲ್ಲ. ಮೂಢರಾಗಿದ್ದೀರಿ ನಾವೆಲ್ಲ ಸಂಖ್ಯಾಶಾಸ್ತ್ರದಲ್ಲಿ. ಸೊ ಇಲ್ಲಿ ಭುಕ್ತಿಯಲ್ಲಿ ಶುಕ್ರ ಆಗಿದ ತಕ್ಷಣವೇ ಬರ್ತಕ್ಕಂಥ ಸೂರ್ಯ 2, 6 ಅನ್ನೊಂದಿದೆ. ಕೇವಲ 2-2.5 ತಿಂಗಳಲ್ಲಿ 3 ತಿಂಗಳೊಳಗಡೆ ಕೆಲಸ ಸಿಗುತ್ತೆ. ನೆಕ್ಸ್ಟ್ ಇಯರ್ ಇನ್ನೂ ಗ್ರೋತ್ ಚೆನ್ನಾಗಿದೆ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮಸ್ತೆ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ, ನಾನು ನ್ಯೂಜಿಲೆಂಡ್ ಇಂದ ಮಾತಾಡ್ತಾ ಇದ್ದೀನಿ. Okay. ನಮಸ್ತೆ ಗುರುಜಿ. ನಮಸ್ಕಾರ ಹೇಳಿ ಸರ್. ನ್ಯೂಜಿಲೆಂಡಿಂದ. ಓಕೆ, ವೆರಿ ಗುಡ್ ಸರ್, ಹೇಳಿ ಸರ್. ನಾನು ಮೆಸೇಜ್ ಮಾಡಿದೆ ಗುರುಜಿ, ಅದೇನೋ ದೇವ್ರ ಪುಣ್ಯ ನನಗೆ ಒಂದು ವಿವರಿಸಿ ಬಿಡ್ರಿ. ಹೌದಾ, ವೆರಿ ಗುಡ್ ಸರ್, ಹೇಳಿ ಸರ್. ಡೇಟ್ ಆಫ್ ಬರ್ತ್ ಹೇಳಿ. ಸರ್ ನಂದು 10/8/1975 ಗುರುಜಿ. 10/8/1975. ಸಮಯ 6:35 ಬೆಂಗಳೂರು. 6:35 ಬೆಳಿಗ್ಗೆನಾ? ಬೆಳಗಿನ ಜಾವ ಗುರುಜಿ. ಹೌದು ಗುರುಜಿ. ಬ್ಯಾಂಗ್ಳೂರ್. ಪ್ರಶ್ನೆ ಏನಿತ್ತು? ಜಾಬ್ ಬಗ್ಗೆ ಗುರುಜಿ, ಅದನ್ನ ಸ್ವಲ್ಪ ರೆಮಿಡಿಗಳು ಯಾವ್ದು ತಗೊಬೇಕಂತ ದಯವಿಟ್ಟು ಸ್ವಲ್ಪ ತಿಳಿಸಿ. ಖಂಡಿತ ಹೇಳ್ತೀನಿ. ಈಗ ನಿಮಗೆ ದಶಾ ನೋಡಬೇಕು. ಗುರುದಶ 31 ನಡೀತಾ ಇದೆ, ಅದೇ ಇಂಪಾರ್ಟೆಂಟ್. ಅವರೇ ಬಿಗ್ ಬಾಸ್ ಗುರುನೇ. ಆ ಗುರುಲಿ ಒಬ್ಬರು ಮೇನ್ ಬಾಸ್ ಇರ್ತಾರೆ. 10, 1, 9 ಅಂತ. ಅದು ಸೂರ್ಯನ ನಕ್ಷತ್ರ ಕೇತುವಿನ ಇದರಿಂದ ಕ್ಯಾಟ್ ಸೈ ಈಸ್ ವೆರಿ ವೆರಿ ಗುಡ್. ಅದು ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾಟ್ ಸೈ. ಗುರು ಆದಮೇಲೆ ನೆಕ್ಸ್ಟು ಸಬ್ಲಾರ್ಡ್ ನಾವು ನೋಡ್ತೀವಿ. ಸಬ್ಲಾರ್ಡ್ ಆಲ್ಸೋ ಇಸ್ ವೆರಿ ಗುಡ್. 110 ಕಾಂಬಿನೇಷನ್ ಬರ್ತಕ್ಕಂಥದ್ದು. ಆ 110 ಬಂದ್ಬಿಟ್ಟು ಶುಕ್ರ ಬರೋದ್ರಿಂದ 6 ಮುಖದ ರುದ್ರಾಕ್ಷಿ. ಸೊ ಒಂದು ಕೇತುಗ ಬೇಕಾಗಿರ್ತಕ್ಕಂಥ ಕ್ಯಾಟ್ ಸೈ ಮತ್ತು 6 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಏನು ಟೆನ್ಷನ್ ಇಲ್ಲ. ಗುರುದಶ ಸಿಕ್ಕಾಪಟ್ಟೆ ನೇಮ್ ಫೇಮ್ ಎಲ್ಲ ಕೊಡುತ್ತೆ. 4ನೇ ಮನೆ ಕಟ್ಟೋದು ಎಲ್ಲ ಕೊಡುತ್ತೆ. ಎವ್ರಿಥಿಂಗ್ ಇಸ್ ಫೈನ್. ಬಟ್ ಸೆಲ್ಫ್ ಎಫರ್ಟ್ ಜಾಸ್ತಿ ಇದೆ. 1 ಅಂದಾಗ ಸೆಲ್ಫ್ ಎಫರ್ಟು, ಕೆಳಗಡೆ 10 ಇದೆಯಲ್ಲ, ನೇಮ್ ಫೇಮ್ ಬಂದೇ ಬರುತ್ತೆ. ಒಳ್ಳೆಯದಾಗಲಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳ್ಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಮಗಳ ಬಗ್ಗೆ, ಮಗನ ಬಗ್ಗೆ ಕೇಳ್ಬೇಕು. ಪಾಪನ ಬಗ್ಗೆ, ಗಂಡ ಹೆಂಡತಿ ಇಬ್ರದ್ದು ಡೇಟ್ ಆಫ್ ಬರ್ತ್ ಇಬ್ರದ್ದು ಹೇಳ್ಬೇಕಾ ಮೇಡಮ್? ಪ್ರಶ್ನಾಶಾಸ್ತ್ರ ಇಲ್ಲ, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 59. ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಿತ್ತು? ಮಕ್ಕಳ ಬಗ್ಗೆ ಕೇಳ್ಬೇಕು, ಮಕ್ಕಳಿಗೆ. ಓಕೆ. ನಮಸ್ಕಾರ. ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ಮಂಡ್ಯ ಜಿಲ್ಲೆ ಸರ್. ಮಂಡ್ಯ. ಮದುವೆ ಆಗಿ ಎಷ್ಟು ವರ್ಷ ಆಯಿತು? 1 ವರ್ಷ ಆಯ್ತು ಸರ್. 1 ವರ್ಷ. 8ನೇ ಮನೆ ಬಂದಾಗ 5ನೇ ಮನೆ ಬರಬೇಕು, 2ನೇ ಮನೆ ಬರಬೇಕು, 9ನೇ ಮನೆ ಬರಬೇಕು. ಇದು ಯಾವುದು 2ರಲ್ಲೂ ಬಂದಿಲ್ಲ. ಸ್ವಲ್ಪ ಮಕ್ಕಳನ್ನ ಆಗೋಕ್ಕೆ ಸ್ವಲ್ಪ ತೊಂದರೆ ಇದೆ. 8ನೇ ಮನೆ ಏನು ಹೇಳುತ್ತೆ ಅಂತಂದರೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಬೇಕು ಅವ್ರಿಗೆ. 8 ಅಂತಂದಾಗ ಬ್ಲಾಕ್ ಇರುತ್ತೆ, ಫೆಲೋಪಿಯನ್ ಟ್ಯೂಬ್ ಬ್ಲಾಕ್, ಸ್ವಲ್ಪ ಫೈಬ್ರಾಯ್ಡ್ಸ್, ಯೂಟ್ರಸಲ್ಲಿರ್ತಕ್ಕಂಥ ಸಮಸ್ಯೆ. 8th ಹೌಸ್ ಶೋಸ್ ಡಿಸೀಸ್ಡ್ ಬಾಡಿ. ಡಾಕ್ಟ್ರ್ ಹತ್ರ ಹೋಗಿ ಫುಲ್ ಬಾಡಿ ಚೆಕಪ್ ಮಾಡಿಸಿ, ಗಂಡು ಮತ್ತು ಹೆಣ್ಣು ಎರಡೂ ಚೆಕಪ್ ಮಾಡಿಸಿದ್ರೆ ಫಸ್ಟು ಅದನ್ನು ಹೇಳ್ತಾ ಇದೆ, ಅದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ ಗ್ರಹಗಳು. ಅದು ಮಾಡಿಸಾದ್ಮೇಲೆ ಮತ್ತೆ ಇದೆ. ಫಸ್ಟು ಕ್ಲೀನ್ ಯುವರ್ ಸಿಸ್ಟಮ್ ಅಂತ ಹೇಳ್ತಾ ಇದೆ. ಆ ಕ್ಲೀನಿಂಗ್ ಸಿಸ್ಟಮ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದಿನ ಕಾರ್ಯಕ್ರಮ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಗುರೂಜಿಯವರು ದೇಶದಲ್ಲಿ ಎಲ್ಲ ವಿದೇಶದಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವರ ಕಲಿಕೆಯಲ್ಲಿ ಪರಿಣಿತರಾಗಿದ್ದಾರೆ. ಸೊ PhD ಪದವಿಯನ್ನು ಪಡೆದಿರುವಂಥ ಒಬ್ಬ ವಿದ್ಯಾರ್ಥಿ ನಮ್ಮೊಟ್ಟಿಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಓಂ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ನಮ್ಮ ಭಾರತ ದೇಶದ ಆಧ್ಯಾತ್ಮಿಕ ಜ್ಞಾನ
ವೈವಿಧ್ಯತೆಯನ್ನು ಪ್ರಪಂಚದ ಎಲ್ಲ ದೇಶಗಳು ತಿಳಿಯುವಂತಹ ಒಂದು ಕೆಲಸ ಅಂದರೆ ನಮ್ಮ ಜ್ಯೋತಿಷ್ಯ ವಾಸ್ತುಶಾಸ್ತ್ರವನ್ನು ಯಾವ ದೇಶದಲ್ಲೂ ಯಾರೂ ಅದನ್ನು ಆಧ್ಯಾತ್ಮಿಕ ಜ್ಞಾನ ಎಂದು ಎಲ್ಲೂ ಪರಿಗಣಿಸಲ್ಪಟ್ಟಿಲ್ಲ. ಆದರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇದನ್ನು ಆಧ್ಯಾತ್ಮಿಕ ಜ್ಞಾನದಲ್ಲಿ, ನಮ್ಮ ಧಾರ್ಮಿಕದಲ್ಲಿ, ನಮ್ಮ ಆಚರಣೆಯಲ್ಲಿ ಒಂದು ಶಾಸ್ತ್ರ ಆಚರಣೆಯಲ್ಲಿ ವಾಸ್ತುಶಾಸ್ತ್ರ ಮತ್ತು ನಮ್ಮ ಒಂದು ಶಾಸ್ತ್ರವನ್ನು ಆಚರಿಸಲಾಗಿದೆ. ಆದರೆ ಇಂಥ ಒಂದು ಜ್ಞಾನವನ್ನು ಇಡೀ ದೇಶ ವಿದೇಶಗಳಲ್ಲೆಲ್ಲ ನನಗೆ ತಿಳಿದ ಮಟ್ಟಿಗೆ 16 ದೇಶಗಳಲ್ಲಿ ಗುರೂಜಿ ದಿನೇಶ್ ಅವರು ಇದನ್ನು ಎಲ್ಲ ಒಂದು ಶಿಷ್ಯಂದರಿಗೆ ಹೇಳಿ 16,000 ಜನ ಶಿಷ್ಯರಿಗೆ ಈ ಬೋಧನೆಯನ್ನು ಮಾಡಿದ್ದಾರೆ. ಇಂಥ ಜ್ಞಾನವನ್ನು ನಮ್ಮ ದೇಶದಲ್ಲಿ ಪ್ರತಿ ಮೂಲೆಗೂ ತಿಳಿದು ನಮ್ಮ ಭಾರತ ದೇಶ ಅತ್ಯುನ್ನತ ಸ್ಥಾನಕ್ಕೆ ಹೋಗಬೇಕೆಂದು ಗುರೂಜಿಯವರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಶರಣು. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆ ಬಗ್ಗೆ ಕೇಳಬೇಕಾಗಿತ್ತು. ಮನೆ ಬಗ್ಗೆ ಕೇಳಬೇಕಾ? ಹಾಗಿದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗೋದಾ? ಹಾ, ಪ್ರಶ್ನಾಶಾಸ್ತ್ರ. ಓಕೆ, 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 141. 141. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ಹಲೋ ಗುರುಜಿ, ನಮಸ್ಕಾರ. 141 ಹೇಳಿದ್ರಾ? ಹಾ, ಕಸ್ಪಲ್ 4th ಹೌಸ್. ಓಕೆ, ಮನೆ 5th ಹೌಸ್. ಮನೆ ಇದೆ ಗುರುಜಿ, ಇದೆ, ಮನೆ ಗೊತ್ತು. ಕಟ್ಟಿದೆ ಆಲ್ರೆಡಿ. ಹೌದು, ಮನೆ ಇದೆ. 411 ಬಂದಿದೆ, ಮನೆ ಇದೆ. ಹಾ, 5 ಅಂತಂದ್ರೆ ಅದರದೆಲ್ಲ ಹೋಗಿ ನಿಂದ್ರಬೇಕಂದ್ರೆ ಏನಾದ್ರೂ ಪ್ರಾಬ್ಲಮ್ ಬರ್ತಾ ಇದೆ. ಕೂತ್ಕೊಳ್ಳಿ. ಆ ತರ ಇಲ್ಲ ಗುರುಜಿ. ನಿಂದಿರ್ಬೇಕಂದ್ರೆ ಏನಾದ್ರು ಪ್ರಾಬ್ಲಮ್? ಕೂತ್ಕೊಳ್ಳಿ. ಹಾಗಲ್ಲ, ಹೋಗೋಣ ಅಂದ್ರೆ ಮನೆಯವ್ರು ಏನಾದ್ರೂ ಒಂದು ಪ್ರಾಬ್ಲಮ್ ತೆಗಿತಿದ್ದಾರೆ ಗುರುಜಿ. ಯಾವಾಗ ಸ್ಟಾರ್ಟ್ ಮಾಡ್ರಿ ಕಟ್ಟಕ್ಕೆ? ಮನೆ ಎಲ್ಲ ರೆಡಿ ಆಗಿದೆ ಗುರುಜಿ, ಮನೆ ಆಗಿ 3 ವರ್ಷ ಆಯ್ತು. ಆ ಮನೆ ಹೋಗಿರೋಕೆ ಆಗ್ತಾ ಇಲ್ಲ. ಓಕೆ, ಮನೇಲಿ ಇರ್ತಕ್ಕಂಥ ಒಂದು ಡೈರೆಕ್ಷನ್ಸು ರಾಂಗ್ ಝೋನ್ಸಲ್ಲಿ ಕಟ್ಟಿದ್ರು ಕೂಡ ಇದಾಗುತ್ತೆ. ವಾಸ್ತು ಕಿಟ್ ಅಂತ ಬರುತ್ತೆ ನಮ್ಮಲ್ಲಿ, ಹೈಲಿ ಸೈಂಟಿಫಿಕ್ ವಾಸ್ತು ಕಿಟ್. ನಮ್ಮ ಆಫೀಸ್ಗೆ ಫೋನ್ ಮಾಡಿ ಎಲ್ಲೆಲ್ಲಿ ಏನೇನು ಎನರ್ಜಿ ಸೆಂಟರ್ಸ್ ಹಾಕಬೇಕು ಅದು ಹಾಕ್ಬೋದು. ಈಗ 3 ವರ್ಷದಿಂದ ಹೋಗಿಲ್ಲ ಅಂದರೆ ಯಾರಿದಾರಲ್ಲಿ? ಕೆಳಗಡೆ ಅಂಗಡಿ ಇದೆ ಗುರುಜಿ, ಮೇಲ್ಗಡೆ ಮನೆ ಇದೆ. ಅದೇ ಮನೇಲಿ ಯಾರಿದ್ದಾರೆ ಅಂತ ಕೇಳಿದ್ದು ನಾನು, ಅಂಗಡಿ ಕೇಳ್ತಾ ಇಲ್ಲ. ಯಾರು ಇಲ್ಲ ಗುರುಜಿ, ಹಾಗೆ ಬಾಡಿಗೆ ಕೊಡಬೇಕಾಗಿತ್ತು. ಆ ತರ ಇಲ್ಲ ಗುರುಜಿ, ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ನಾವೇ ಇರೋಕಂತ ಕಟ್ಟಿದ್ದು. ಆ ತರ ಕೊಡೋಕ್ ಬರೋದಿಲ್ಲ ಅದು. ಅಲ್ಲ, ಅದು ನಿಮ್ಮ ಇಷ್ಟ. ಕೊಡೋಕೆ ಬರೋದಿಲ್ಲ ಅನ್ನೋದು ಅದು ನಿಮ್ಮ ಮನೆ, ನೀವು ಕೊಡೋದಿಲ್ಲ. ನಾವು ಹೋಗ್ತಾ ಇಲ್ಲಲ್ಲ 3 ವರ್ಷದಿಂದ, ಅದು ಸುಮ್ಮನೆ ಲಾಸ್ ಆಯ್ತಲ್ವಾ? ಹಾ, ಹೌದು ಗುರುಜಿ. ನಿಮ್ಮ ಯಜಮಾನ್ರು ಏನು ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ? ಅದನ್ನು ವಾಸ್ತವನೂ ಕೇಳಬೇಕು. ಅಂಗಡಿನೇ ಇದೆ ಗುರುಜಿ, ಅವರೇ ಅಂಗಡಿ ಮಾಡ್ತಿದ್ದಾರೆ. ಅದೇ ಇರೋ ಜಾಗದಲ್ಲೇನೆ ಕೆಳಗಡೆ ಕಿರಾಣಿ ಅಂಗಡಿ ಇದೆ. ನಿಮ್ದೇ? ಹಾ ರೀ. ಸರಿ. ನಿಮ್ದೇ ಅಂಗಡಿ ಇದ್ದು ಮಲ್ಕೊಳಕ್ಕೆ ಮೇಲೆ ಹೋಗಕ್ ಆಗ್ತಾ ಇಲ್ಲ, ಬೇರೆ ಕಡೆ ಬರ್ತಾ ಇದ್ದಾರೆ ಮಲಗಕ್ಕೆ. ಬೇರೆ ಕಡೆ ಇದ್ದೀವಿ ನಾವು, ಅಲ್ಲಿ ಹೋಗ್ಬೇಕಂದ್ರೆ ಹೋಗಕ್ ಆಗ್ತಾ ಇಲ್ಲ. ಸರಿ, ಅಲ್ಲಿ ಕರಿ ಉದ್ದಿನ ಕಾಳು ತಗೊಳ್ಳಿ, ಹಾ, ನಿವಾಳಿಸ್ಬಿಟ್ಟು ಭಾನುವಾರ ಹಾಲಲ್ಲಿ ಚೆಲ್ಲಿ, ಡೋರ್ ಓಪನ್ ಮಾಡಿ ಹಾಲಲ್ಲಿ ಚೆಲ್ಲಿ. ಪ್ರತಿ ಭಾನುವಾರ ಒಂದು 12 ವಾರ ಮಾಡಿ. 12 ವಾರ ಆದಮೇಲೆ ಅದನ್ನೆಲ್ಲ ಗುಡಿಸಿ ರಸ್ತೆ ಹತ್ರ ಹಾಕಿ. ಅಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಫ್ರೀಕ್ವೆನ್ಸೀಸ್ ಎಲ್ಲ ಹೋಗಿ ಪಾಸಿಟಿವ್ ಬರುತ್ತೆ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಕೈಲಾಶ ಯಂತ್ರ ಅಂತ ಬರುತ್ತೆ, ಅದ್ಭುತವಾಗಿರೋ ಯಂತ್ರ ನಮ್ಮಲ್ಲಿ ಇರ್ತಕ್ಕಂಥದ್ದು. ಅಡ್ವರ್ಟೈಸ್ಮೆಂಟಲ್ಲಿ ಹಾಕ್ತಾ ಇರ್ತೀವಿ ಕೈಲಾಶ ಯಂತ್ರ ಹಾಕಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಗುರುಜಿಯವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಕೈಲಾಶ್ ಯಂತ್ರದ ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಆರ್ಡ್ರ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಶಿವಮೊಗ್ಗದಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಇದೆಯಾ? ಹಾಂ ಮೇಡಮ್, ಹೇಳಿ. 28/7/1985. ಓಕೆ, ಸಮಯ? ಬೆಳಗ್ಗೆ 5 ಗಂಟೆ. ಬೆಳಗ್ಗೆ 5 ಗಂಟೆ. ಹಾಂ ಮೇಡಮ್. ಯಾವ ಊರಲ್ಲಿ ಹುಟ್ಟಿರೋದು? ಶಿವಮೊಗ್ಗ ಹತ್ರ ಹಳ್ಳಿ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ಇವರು ನಮ್ಮ ಮನೆಯವರು ಬಿಸ್ನೆಸ್ಗೆ ಕೈ ಹಾಕ್ಬಿಟ್ಟು ತುಂಬಾ ಲಾಸ್ ಮಾಡ್ಕೊಂಡಿದ್ದಾರೆ. ಯಾವಾಗ? ಒಂದು 2-3 ಇಯರ್ಸ್ ಆಯ್ತು ಗುರುಜಿ. 2-3 ಇಯರ್ಸ್. ಅದು ಇವಾಗ ರೀಸೆಂಟ್ ಆಗಿ ಗೊತ್ತಾಗಿರೋದು. ಶುಕ್ರದಶ 2024ವರೆಗೂ ಇತ್ತು. ಹೋದ ವರ್ಷ ಜುಲೈವರೆಗೂ ಕೂಡ ಶುಕ್ರದಶ ಇತ್ತು. ಈಗ ಸೂರ್ಯದಶ ಬಂದಿದೆ.
5 ಗಂಟೆ ಅನ್ನೋದು ನನಗೆ ಅಷ್ಟು ಗ್ಯಾರಂಟಿ ತೋರಿಸ್ತಾ ಇಲ್ಲ. ಹಾಗಾದರೆ ಜಾಬ್ ಬಿಸ್ನೆಸ್ ಫಿನಾನ್ಸ್ ಹಾಕಿದ್ರೆ ಹಾಂ ಗುರುಜಿ. ನೋಡೋಣ. ಎಲ್ಲಿ ನೋಡಿದ್ರು 5 ಯಾವಾಗಲೂ ಕೂಡ 12 5. ನೀವೇನು ಹೇಳಿದ್ರು ಅವ್ರು ಯಾರ ಮಾತು ಕೇಳಲ್ಲ. ಒಂದಿಲ್ಲ ಇನ್ನೊಂದಿಲ್ಲ ಇನ್ನೊಂದು ಮಾಡ್ತಾರೆ. ಕೊನೆಗೆ ಎಲ್ಲ ಮಾರ್ಕೊಂಡು ನಿಮ್ಮನ್ನು ಮಾರ್ಬಿಡ್ತಾರೆ. ನಿಮಗೆ ಅದು ಅನುಭವಕ್ಕೆ ಬಂದಿರುತ್ತೆ ಇಷ್ಟೊತ್ತಿಗೆ. ಹೌದು ಗುರುಜಿ, ಹೌದು. ಸೈಲೆಂಟಾಗಿ ಕೆಲಸಕ್ಕೆ ಹೋದರೆ ಬದುಕೋತಾರೆ. ಹಾಂ ಗುರುಜಿ. ಆ ಯಪ್ಪ ಪಕ್ಕದಲ್ಲಿದ್ದರೆ ಒಂದು 4 ಸಂಸ್ಕೃತ ಮಾತಾಡ್ತೀನಿ. ಆ ಯಪ್ಪ ಯಾರ ಮಾತು ಅಲ್ಲ, ಭಗವಂತನ ಮಾತು ಕೇಳಲ್ಲ. ಎಲ್ಲನೂ ಬಾಯಿಂದ ಹಿಡಿದು ಎಲ್ಲನೂ ಮುಚ್ಕೊಂಡಿದ್ದರೆ ಜೀವನ ಚೆನ್ನಾಗಿರುತ್ತೆ. ನಾನು ಹೇಳ್ತಾ ಇದ್ದೀನಿ, ಒಬ್ಬ ಗುರುವಾಗಿ ಹೇಳ್ತಾ ಇದ್ದೀನಿ ನಿಮಗೆಲ್ಲ. ಅರ್ಥ ಆಯ್ತಾ? ಯಾವಾಗ ಈ 5ನೇ ಮನೆ 8ನೇ ಮನೆ ಬರುತ್ತೋ ಈ ಶೇರ್ಸ್ಗೆ ಹೋಗ್ಬಿಡ್ತಾರೆ. 5ನೇ ಮನೆ ಬೇಡದೇ ಇರ್ತಕ್ಕಂಥದ್ದು ಯಾರೋ ಫ್ರೆಂಡ್ಸ್ ಆ ಮಾತು ಕೇಳಿ ಈ ಮಾತು ಕೇಳಿ ಎಲ್ಲ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಅವ್ರಿನ್ನೂ ಮನಸ್ಸು ಬಿಚ್ಚಿ ಮಾತಾಡಿಲ್ಲ. ನಮಗೆ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಇದಕ್ಕಿಂತ ಮುಂಚೆ ಶುಕ್ರದಶ 12 5 ಇತ್ತು. ಕಂಪ್ಲೀಟ್ ಲಾಸ್ ಮಾಡಿ ಸಾಲಗಾರ ಆಗಿ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಬರೀ ಗಾಳೀಲಿ ಗುಂಡು. ಇವರೆಲ್ಲ 5ನೇ ಮನೆ ಬರೋರೆಲ್ಲ ಗಾಳೀಲಿ ಗುಂಡು ಅಂತಾರಲ್ಲ, ಗಾಳೀಲಿ ಭರವಸೆಗಳು ಜಾಸ್ತಿ ಕೊಡ್ತಾರೆ. ಭರವಸೆಯಿಂದ ಜೀವನ ನಡೆಯಲ್ಲ. ಹಾಗೆ ಸೂರ್ಯದಶ ಇಲ್ಲಿ ಇವ್ರಿಗೆ ಮುಂದಿನ 6 ವರ್ಷದವರೆಗೂ ಇರುತ್ತೆ. ಅದಾದ ನಂತರ ಚಂದ್ರ 10 ವರ್ಷ, ಅಲ್ಲೂ ಕೂಡ 12 5 ಇದೆ. 5 8 5 8 5 8 12 ಲೈಫ್ನ ತೊಗೊಂಡೋಗಿ ಮೂಲೆಗೆ ಹಾಕ್ಬಿಡುತ್ತೆ. 5 8 12 ಅನ್ಲೆಸ್ ಬರೀ ತಲೆ ಯೂಸ್ ಮಾಡಿ ಬಿಸ್ನೆಸ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡಿದ್ವೋ ಹೋಯ್ತು. ಓಕೆ ಓಕೆ ಗುರುಗಳೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ ಹಲೋ ಮೇಡಮ್, ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ರಾಯಚೂರು ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ ಸಮಯ ಹೇಳಿ. 2/7/1991. 2/7/91. 81. ಓಕೆ, ಸಮಯ ಬೆಳಿಗ್ಗೆ 5 ಗಂಟೆ. ಬೆಳಗ್ಗೆ 5 ಗಂಟೆನಾ? ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ರಾಯಚೂರು. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಸ್ವಲ್ಪ ಬಿಸ್ನೆಸ್ ಮಾಡಕ್ಕೆ ಸ್ವಲ್ಪ ಲಾಸ್ ಆಗ್ತಾ ಇದೆ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಸರ್ ಈಗ 1-2 ವರ್ಷ ಆಯ್ತು. 2 ಇಯರ್ಸ್. ಅದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ? ಅದಕ್ಕಿಂತ ಮುಂಚೆ ಲೇಔಟ್ ಮಾಡ್ತಾ ಇದ್ದೀವಿ ಸರ್, ಅದನ್ನು ಲಾಸ್ ಆಗಿದೆ ಸ್ವಲ್ಪ. ಅದಕ್ಕಿಂತ ಮುಂಚೆ ಲೇಔಟ್ ಮಾಡ್ತಾ ಇದ್ವಿ, ಲಾಸ್ ಆಗಿದೆ. ಈಗ ಏನು ಮಾಡ್ತಾ ಇದ್ದೀರಾ? ಈಗ ನಡುವೆ ಲಾಸ್ ಆಗಿರೋದು ಯಾವ ಬಿಸ್ನೆಸ್? ಈಗ ಅದೇ ಮೇಡಮ್, ಇದು ಲೇಔಟ್ ಮೇಲೆ ಮಾಡ್ತಾ ಇದ್ವಿ, ಅದೇ ಲಾಸ್ ಆಗಿದೆ. ಸುಮ್ಮನೆ ಏನಿಲ್ಲ ಮೇಡಮ್ ಸರ್, ಖಾಲಿದ್ದೀವಿ. ಬುಧ ದೇಶ ನಡೀತಾ ಇದೆ, ನೋಡೋಣ. ಹಾಂ, ಈಗ ಮುಂದೆ ಬಿಸ್ನೆಸ್ ಮಾಡಿ ಚೆನ್ನಾಗಾಗ್ಬೇಕು. ಇನ್ನು ಮುಂದೆ ಅಂದರೆ ಮುಂದಿನ ಜನ್ಮದಲ್ಲಿ. ಇಲ್ಲಿ ನೋಡಿ, ಬಿಗ್ ಬಾಸ್ 12 ಬಂದಿದೆ. ನಿಮ್ಮ ದುಡ್ಡು ಹಾಕ್ಬಿಟ್ಟು ಏನಾದ್ರು ಮಾಡಿದ್ರೆ ಕೈ ಸುಟ್ಕೋತೀರಾ. ಬಿಸ್ನೆಸ್ ಲೇಔಟ್ ಮಾಡಬೇಕು ಅಂದರೆ 4ನೇ ಮನೆ ಇರಲೇಬೇಕು. 4ನೇ ಮನೆ ಬಂದರೆ ಮಾತ್ರ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ. ಅದಕ್ಕೆ 15,000 ಹಾಕಿ ಕಲ್ತ್ಕೊಳ್ರಿ. ಜನಗಳಿಗೆ ಬುದ್ಧಿ ಇಲ್ಲ ಅಂತ ಅದಕ್ಕೆ ಬೈಯೋದು ನಾನು. 15,000ಕ್ಕೆ ಯೋಚನೆ ಮಾಡ್ತಾರೆ ಜನ. ಲಕ್ಷಗಟ್ಟಲೆ ಹಾಳಾಗ್ತಾ ಇರುತ್ತೆ. ಇದನ್ನು ಕಲ್ತ್ಕೊಂಡು ಯಾವ್ಯಾವ ಟೈಮಲ್ಲಿ ನಾವು ಸೇಲ್ ಮಾಡ್ಬೋದು ಅನ್ನೋದು ಸ್ವಲ್ಪ ಅದೃಷ್ಟ ತೋರಿಸುತ್ತೆ. ತುಂಬ ಜನ ಲಕ್ಷಕ್ಕೆ ಅಲಕ್ಷ, ನಮ್ಮ 15,000 ಫೀಸ್ಗೆ ಏನೋ ಆಸ್ತಿ ಮಾರ್ಕೊಂಡಿರೋ ಥರ ಉರಿದೋಗುತ್ತೆ. 15,000ನಾ ಇವ್ರ ಫೀಸು ಅಂತ. ಬುದ್ಧಿ ಇಲ್ಲ ಜನಗಳಿಗೆ, ಪಬ್ಲಿಕ್ಗಂತೂ ತಲೆನೇ ಇಲ್ಲ. ಎಂಥ ಸೇವ್ ಮಾಡುತ್ತೆ ಗೊತ್ತಾ ಲೈಫ್ನ. ಇವತ್ತು ಯಾರ್ಯಾರು ನಮ್ಮ ಕಳೆದ ಈಗ ಬಂದು ನಾವು 3 ವಾರ ಆಯಿತು, ಯಾರ್ಯಾರು ಕಾಲ್ ಮಾಡಿದ್ದಾರೆ, ಒಬ್ಬರಿಗೂ ಮನಸ್ಸೇ ಬಂದಿರಲ್ಲ. 15,000 ಕೊಟ್ಟು ನಾನು ಕಲಿತು ನಾನು ಉದ್ಧಾರ ಆಗೋಣ ಅದು ಬಂದೇ ಇರಲ್ಲ. ಫ್ರೀ ಬಂತಾ, ಗುರೂಜಿ ಕೂತವ್ರ, ಚಾನಲ್ ಅವರು ಕೂರ್ಸವ್ರ, ನಂಬರ್ ನೋಡಿದ್ವಾ, ಹೊಡೆದ್ವಾ, ತಿಳ್ಕೊಂಡ್ವಾ, ಓದ್ವಾ, ಅಷ್ಟೇ. ಅದಕ್ಕೆ ನಮ್ಮ ಹಿಂದೂ ಧರ್ಮ ಬದಲಾವಣೆ ಆಗಬೇಕು ಅಂದರೆ ನಮ್ಮ ಧರ್ಮದಲ್ಲೇ ಒಂದು ಶಕ್ತಿ ಇದೆ. ಅದು ವೇದದ ಶಕ್ತಿನೂ ಇದೆ, ಆಧ್ಯಾತ್ಮಿಕ ಶಕ್ತಿನೂ ಇದೆ, ಜ್ಯೋತಿಷ್ಯದ ಶಕ್ತಿನೂ ಇದೆ. ಕಾಂಪೌಂಡ್ರ್ ಹತ್ರ ಹೋಗಿ ದುಡ್ಡು ಕೊಟ್ಟು ಅವ್ರು ಹೇಳಿದ್ರಲ್ಲ, ನಾನು ಆವಾಗಲೇ ಹೇಳಿದ್ದೀನಿ, ಪೂಜೆಯಿಂದ ಏನೂ ನಡೆಯಲ್ಲ, ಏನೇನೂ ನಡೆಯಲ್ಲ. ಇವೆಲ್ಲ ತುಂಬ ಕಷ್ಟ. ಈ 12 ಬಂದಿರತಕ್ಕಂಥದ್ದೆಲ್ಲ ತುಂಬ ಕಷ್ಟ. ಆದರೆ ಏನು ಅಂತಂದರೆ ಇವರಿಗೆ ಜೀವನದಲ್ಲಿ ಏನು ತೊಂದರೆ ಇಲ್ಲ. 2 ಇರೋದ್ರಿಂದ ಊಟ ಬಟ್ಟೆಗೆ ತೊಂದರೆ ಇಲ್ಲ. ಹಾಕಿರೋದೆಲ್ಲ ನೀರಿಗೆ ಹೋಮ ಮಾಡ್ದಂಗೆ. ನೀರಲ್ಲಿ ಹೋಮ ಮಾಡೋಕ್ಕಾಗತ್ತಾ? ನೀರಲ್ಲಿ ಹೋಮ ಅಂದ್ರೇನು? ಬೆಂಕಿನೂ ಹತ್ಕೊಳ್ಳಲ್ಲ, ಕಡ್ಡಿನೂ ಹೋಮ ಅಂದರೆ ಹೋಮ ಮಾಡೋಕ್ಕಾಗಲ್ಲ. ಇದನ್ನು ತಿಳ್ಕೊಬೇಕು. ಅದು 2017ರಿಂದ ಸ್ಟಾರ್ಟ್ ಆಗಿದೆ. ಬುಧ ಆದಮೇಲೆ ಕೇತು ಬರ್ತಾನೆ.
ಸೊ ಇಲ್ಲೆಲ್ಲ ಕಾಂಬಿನೇಷನಲ್ಲೂ ಕೂಡ ನಮಗೆ ಪ್ರಾಪರ್ಟಿಲಿ ಇವರಿಗೆ ಲಾಭ ತೋರಿಸ್ತಾ ಇಲ್ಲ ಅಂತಲ್ಲ. ಇಲ್ಲಿ ಪ್ರಾಪರ್ಟಿ ಹಾಕಿದಾಗ ಅನೇಕ ಲಾಭಗಳಿದ್ದಾವೆ. ಇಲ್ಲಿ 4 ಇದೆ ಲಾಭ, ಇಲ್ಲೂ 4 ಇದೆ ಲಾಭ, ಇಲ್ಲಿ ಅಂಡರ್ಗ್ರೌಂಡಲ್ಲಿ 4 ಇದೆ ಲಾಭ. ಆದರೆ ಈ ಬಿಗ್ ಬಾಸ್ ಬಂದಿಲ್ಲ ಲೈಫಲ್ಲಿ. ಬಿಗ್ ಬಾಸ್ ಬರಬೇಕು ಅಂದರೆ ಆ ಟೈಮಿಗೆ ಅಲ್ಲಿ ಸೆಟ್ಟಾಗಿ ಬರಬೇಕು ಅಂದರೆ ಇಲ್ಲಿ ನಾವು ತೋರಿಸಿರ್ತಕ್ಕಂಥ ಬುಧ ಇಲ್ಲಿ 4 ಇರಬೇಕು. ಇಲ್ಲಿ 4 ಇಲ್ಲ ಅಂದರೆ ಎಂಟೈರ್ ದಶ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಇನ್ನೊಬ್ಬರದ್ದು ಜಮೀನು ತೊಗೊಂಡು ಯು ಶುಡ್ ಬಿ ಜಸ್ಟ್ ಎ ಮಾರ್ಕೆಟರ್. ಸೇಲ್ಸ್ ಮಾರ್ಕೆಟಿಂಗಲ್ಲಿ ಮಾತ್ರ ಇರಬೇಕು 12 ಬಂದಾಗ. ನಾನು ಲೇಔಟ್ಗೆ ಒಂದಷ್ಟು ಹಾಕ್ಬಿಟ್ಟಿದ್ದೀನಿ 10 ಲಕ್ಷ 20 ಲಕ್ಷ 30 ಲಕ್ಷ ಚೊಂಬೆ, ನಿಮ್ಗೆ ಬಂದು ಯಾರೂ ತೊಗೊಳ್ಳಲ್ಲ. ಜನ ಹೇಗೆ ಅಂದರೆ ನಮ್ಮ ಜಾತಕದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದುಡ್ಡು ಬರೋ ಕಾಂಬಿನೇಷನ್ ಇದ್ದರೆ ಜನಗಳು ಒಳ್ಳೆ ರೀತಿಯಿಂದನೂ ಕೊಡ್ತಾರೆ, ಕೆಟ್ಟ ರೀತಿಯಿಂದನೂ ಕೊಡ್ತಾರೆ. ಅಂದರೆ ಒಳ್ಳೆ ರೀತಿ ಅಂತಂದರೆ ನನ್ನ ಹತ್ರ ಏನೋ ಒಂದು ಐಟಮ್ ಇದೆ, ಅದಕ್ಕೆ ಒಂದು 100 ರೂಪಾಯಿ ಅಂತ ಹೇಳ್ತೀನಿ, ಒಳ್ಳೇದು 100 ರೂಪಾಯಿ ನನ್ನ ಜಾತಕದಲ್ಲಿ ಬಂತು, 100 ರೂಪಾಯಿ ಕೊಟ್ಟೆ. ನನ್ನ ಹತ್ರ ಕಳಪೆ ಐಟಮ್ ಇದೆ, ಅದು ಕೊಟ್ಟರೆ ಅದು ವೇಸ್ಟ್. ಅದು ಕೆಲವು ಆನ್ಲೈನಲ್ಲ ಬರ್ತದಲ್ಲ ವೇಸ್ಟು, ಅದನ್ನು ಕೊಡ್ತೀನಿ, ದುಡ್ಡು ಬರುತ್ತೆ. ನನಗೆ ದುಡ್ಡು ಬರೋ ಕಾಂಬಿನೇಷನ್ ಇರಬೇಕು. ಪ್ರಾಡಕ್ಟ್ ಹಾಳಾದರೂ ಪರವಾಗಿಲ್ಲ, ಜನಗಳು ಹಾಳಾಗ್ತಾರೆ. ಹಾಗೆ ಸೊ ಕಲೀರಿ. ಅದಕ್ಕೆ ಜ್ಯೋತಿಷ್ಯ ಕಲಿತಕ್ಕಂಥದ್ದು ಭಾಳ ವಿಶೇಷ ಮತ್ತು ಉತ್ತಮ. ಒಳ್ಳೆಯದಾಗಲಿ. ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.